ಗುರುಗಳು, ಹಿರಿಯರಿದ್ದೀರಿ, ಮಾರ್ಗದರ್ಶಕರಿದ್ದೀರಿ. ಎಲ್ಲ ನನ್ನ ಹಿಂದೂ ಬಾಂಧವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳು ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಾವು ಬಹಳ ವಿಶೇಷ ಏನು ಅಂತಂದ್ರೆ, ನಮ್ಮ ರಾಷ್ಟ್ರದಲ್ಲಿ ನಾನು ಹಿಂದೂ ಅಂತ ಹೇಳಿಕೊಂಡು ಹಿಂದೂ ಕಾರ್ಯಕ್ರಮಕ್ಕೊಂದು ಬಂದು ಕೂರುವ ಸನ್ನಿವೇಶ ಇದೆಯಲ್ಲ, ಅದು ಬಹಳಷ್ಟು ದಯವಿಟ್ಗಳಿರ್ಲಿ, ಬಹಳಷ್ಟು ಹಳ್ಳಿಗಳಲ್ಲೇ ಇವತ್ತು ಉಳಿದಿಲ್ಲ. ಅಂದ್ರೆ ಏನಂದ್ರೆ ಒಂದು ಮುಜುಗರದ ವ್ಯಕ್ತಿತ್ವ. ಅಂದ್ರೆ ನಮಗದು ಬೇಕಾ, ನಾವು ಆರಾಮಾಗಿ ಒಂದು ಬಿಗ್ ಬಾಸ್ ನೋಡೋ ಟೈಮ್ ಇರಬಹುದು, ಅಥವಾ ಧಾರಾವಾಹಿ ನೋಡೋ ಟೈಮ್ ಇರಬಹುದು, ಬೆಳಗಿಂದ ಸಂಜೆವರೆಗೂ ಕೆಲಸ ಮಾಡಿರುವ ನಮಗೆ ಆ ದಣಿವನ್ನ ನೀಗಿಸ್ಕೊಡೋದಕ್ಕೆ ಒಂದು ಮನೋರಂಜನೆ ಇರಬಹುದು, ಅಥವಾ ಮಕ್ಕಳ ಜೊತೆ ಆಡುವಂತ ಸಮಯ ಇರಬಹುದು, ಮಕ್ಕಳ ಜೊತೆ ಬೆರೆಯುವ ಸಮಯ ಇರಬಹುದು. ಇಂಥ ಸಮಯವನ್ನು ಕೂಡ ನಾವು ಬದಿಗಿಟ್ಟು ರಾಷ್ಟ್ರ ಚಿಂತನೆಯನ್ನು ಮಾಡುವ ಕಾಯಕವನ್ನ ನಾವು ಆರಂಭಿಸ್ತಾ ಇದ್ದೀವಿ ಅಂತ ಅಂದ್ರೆ, ಇದು ಈ ರಾಷ್ಟ್ರದ ಮಣ್ಣಿಗಿರ್ತಕ್ಕಂಥ ಶಕ್ತಿ. ಅಂದ್ರೆ ಯಾವುದೇ ವ್ಯಕ್ತಿಯು ಕೂಡ ಆತನ ಸ್ವಂತ ಜೀವನವನ್ನಲ್ಲದೆ ರಾಷ್ಟ್ರದ ಚಿಂತನೆಯನ್ನು ಮಾಡುವಂತಹ ಗುಣ ನಮ್ಮೊಳಗಿದೆ. ನಾವು ಅದನ್ನು ಆಗಾಗ ಚೈತನ್ಯಗೊಳಿಸಬೇಕು, ಆಗಾಗ ನಾವು ಅದನ್ನು ಜಾಗೃತಗೊಳಿಸಬೇಕು ಅಷ್ಟೇ. ನಮ್ಮೊಳಗೆ ಅದಿದೆ. ಅಂತ ಒಂದು ವಿಚಾರವನ್ನು ಇಟ್ಕೊಂಡು ಇವತ್ತು ನೀವೆಲ್ಲರೂ ಕೂಡ ಇಲ್ಲಿ ಬಂದು ಸೇರಿದ್ದೀರಲ್ಲ, ನಾನು ಲಕ್ಷ್ಮಣ್ ಜಿ ಅವರಿಗೆ ಈ ವಿಚಾರವನ್ನು ಹೇಳಿದಾಗ ಸಾಧ್ಯವ ಪ್ರಯತ್ನ ಮಾಡಿ ನೋಡಿ. ನನ್ನ ಉದ್ದೇಶದಲ್ಲಿ ಬಹಳ ಕಷ್ಟ. ಬೆಂಗಳೂರಿನಲ್ಲಿ ಒಂದು ಲೆವೆಟ್ನಲ್ಲಿ ಐ ಥಿಂಕ್ ನೀವೆಲ್ಲರೂ ಕೂಡ ಬಹಳ ಶ್ರಮವಹಿಸಿ ಈ ಮಟ್ಟಕ್ಕೆ ಬಂದಿರ್ತೀರಿ. ಒಂದೊಂದು ಹಂತವನ್ನ ದಾಟಬೇಕಾದ್ರೂ ಬಹಳ ಕಷ್ಟಪಟ್ಟಿರ್ತೀರಿ. ಆ ಸ್ಟ್ರಗಲ್ ನಿಮಗ್ ಮಾತ್ರ ಗೊತ್ತು. ಈಗೇನಾಗಿದೆ, ವಿಜಯವನ್ನ ಪಟ್ಟಿದ್ದೀರಿ, ಮತ್ತೆ ಆ ವಿಜಯವನ್ನು ಆನಂದಿಸುವ ಸಮಯ. ಈ ಸಮಯದಲ್ಲಿ ರಾಷ್ಟ್ರದ ಬಗ್ಗೆ ಯಾರು ಕಲ್ಪನೆ ಇಟ್ಕೊಳ್ತಾರೆ, ರಾಷ್ಟ್ರದ ಬಗ್ಗೆ ಯಾರು ಚಿಂತನೆ ಮಾಡಕ್ ಹೋಗ್ತಾರೆ, ಆ ಧರ್ಮದ ಬಗ್ಗೆ ಯಾರು ಚಿಂತನೆ ಮಾಡಕ್ ಹೋಗ್ತಾರೆ? ನಾನು ಗೆದ್ದಾಗಿದೆ, ಅಥವಾ ನಾನೊಂದು ಹಂತವನ್ನ ಪ್ರವೇಶಿಸಿದ್ದೀನಿ, ನಾನು ಇಲ್ಲಿಂದ ನನ್ನ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸಿಕೊಳ್ಬೇಕಲ್ವಾ ಅಂತ ಇರ್ತಾರೆ ಎಲ್ಲರೂ ಕೂಡ. ಯಾರು ಬರೋದಿಲ್ಲ, ಅಷ್ಟು ಸುಲಭ ಅಲ್ಲ ಲಕ್ಷ್ಮಣ್ ಜಿ. ಅವ್ರವ್ರ ತಾಪತ್ರಯ ಇದೆ, ಬರೋದು ಕಷ್ಟ, ಪ್ರಯತ್ನ ಮಾಡಿ ನೋಡಿ ಅಂತ ನಾನು ಹೇಳಿದೆ. ಯಾಕೆಂದ್ರೆ ಇದು ನಮ್ಮ ರಾಷ್ಟ್ರ ರಕ್ಷಣಾ ಪಡೆಯ ಬಹಳ ಪ್ರಮುಖವಾದಂತ ಒಂದು ಭಾಗ ಇದೆ ಬೈಟೆಕ್ ಅನ್ನೋದು. ಎಲ್ಲೆಲ್ಲಿ ನಮ್ಮ ಇದ್ದೀವೋ ನಾವೆಲ್ಲರೂ ಕೂಡ ಒಂದು ಕಡೆ ಸೇರ್ಬೇಕು, ನಾವು ಅಸೆಂಬ್ಲಿ ಆಗ್ಬೇಕು. ಹಿಂದೆಲ್ಲ ಆದ್ರೆ ಯಾವುದೋ ಒಂದು ಜಾತ್ರಾ ಮಹೋತ್ಸವಕ್ಕೆ ಸೇರ್ತಾ ಇದ್ವಿ, ಅಥವಾ ಮನೇಲಿ ಯಾವ್ದಾದ್ರು ಹಬ್ಬಗಳು ಆದ್ರೆ ಎಲ್ಲ ಕುಟುಂಬದವರು ಬಂದು ಸೇರ್ತಾ ಇದ್ವಿ ನಮ್ಮ ಸಂಸ್ಕೃತಿಗಳನ್ನ ತಿಳ್ಕೊಳ್ಳೋದಕ್ಕೆ. ನಮ್ಮ ಶಾಲಾ ರಜದ ದಿನಗಳು ಬಂತು ಅಂದ್ರೆ ಅಜ್ಜ ಅಜ್ಜಿ ಮನೆಗೆ ಹೋಗ್ತಾ ಇದ್ವಿ. ಅಲ್ಲಿಂದ ಸ್ವಲ್ಪ ಧರ್ಮದ ಸಂಸ್ಕೃತಿ, ದೇಶದ ಕಾಳಜಿಗಳು ನಮಗ್ ಬರ್ತಾ ಇತ್ತು. ರಾಷ್ಟ್ರೀಯತೆ ಅಂತ ಅಂದ್ರೆ ಏನು? ಇದೇನಿದು ರಾಷ್ಟ್ರೀಯತೆ, ರಾಷ್ಟ್ರದ ಬಗ್ಗೆ ಚಿಂತನೆ ಅಂತ ಹೇಳ್ತಿದ್ದಾನೆ ಅಂತ ನೀವು ಅಂದುಕೊಳ್ತೀರಲ್ವಾ? ರಾಷ್ಟ್ರೀಯತೆ ಅಂದ್ರೆ ಅದು ಆ ರಾಷ್ಟ್ರದ ಸತ್ವ, ಆ ರಾಷ್ಟ್ರದ ತತ್ವ. ಆ ರಾಷ್ಟ್ರೀಯತೆ ಅಂತ ಅಂದ್ರೆ ಆ ರಾಷ್ಟ್ರ ಮಾಡುವಂತ ಹಿತ ಕಾರ್ಯಗಳು, ಅದನ್ನೇ ನಾವು ರಾಷ್ಟ್ರೀಯತೆ ಅಂತ ಕರಿತೀವಿ. ಈಗ ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ವ್ಯಕ್ತಿಯೊಳಗಿನ ವ್ಯಕ್ತಿತ್ವ. ಅದನ್ನೇ ವ್ಯಕ್ತಿತ್ವವೇ ಇಲ್ಲ ಅಂತಂದ್ರೆ ಯಾರು ಅದನ್ನು ಪ್ರೀತಿಸ್ತಾರೆ, ಯಾರು ಅವನಿಗೆ ಗೌರವ ಕೊಡ್ತಾರೆ? ಅವನಿಗೊಂದು ವ್ಯಕ್ತಿತ್ವ ಇರ್ಬೇಕಲ್ಲ. ನಾನೀಗ ಇವ್ರಲ್ಲಿ ಒಂದು ವ್ಯಕ್ತಿತ್ವ ಇದ್ರೆ ಆ ವ್ಯಕ್ತಿತ್ವಕ್ಕೆ ಗೌರವ ಕೊಡ್ತಾರೆ. ಈಗ ಆತನ ಒಂದು ವಿಶೇಷತೆ ಇದೆ, ಹಾಗೆ ರಾಷ್ಟ್ರಕ್ಕೂ ಕೂಡ ಒಂದು ವಿಶೇಷತೆ ಇದೆ. ಆ ರಾಷ್ಟ್ರಕ್ಕೊಂದು ಸಿದ್ಧಾಂತ ಇದೆ, ಆ ರಾಷ್ಟ್ರಕ್ಕೊಂದು ತತ್ವ ಇದೆ, ಅದಕ್ಕೊಂದು ಸತ್ವ ಇದೆ. ಆ ಸತ್ವಕ್ಕೆ ತೊಂದರೆ ಬಂದಾಗ್ಲೇ ನಾವು ಸ್ವಾತಂತ್ರ್ಯ ಹೋರಾಟವನ್ನ ಆರಂಭ ಮಾಡಿದ್ವಿ. ನಮಗೆ ಸ್ವಾತಂತ್ರ್ಯ ಸತ್ವದ ಬೇಕು. ನಮಗೆ ಆ ಸತ್ವಕ್ಕಾಗಿಯೇ ಸ್ವಾತಂತ್ರ್ಯ. ಆ ಶ್ವಾನ ಇಲ್ಲ ಅಂತ ಅಂದ್ಮೇಲೆ ಸ್ವಾತಂತ್ರ್ಯ ತಗೊಂಡು ಏನ್ ಮಾಡ್ತೇವೆ ನಾವು? ಆ ಶ್ವಾನ ಬಿಟ್ಬಿಟ್ಟಿದೀವಿ, ಆಮೇಲೆ ಆ ಸತ್ವ ಇಲ್ಲ. ನೋಡಿ, ಒಂದು ಹೂವು ಇದೆ ಅನ್ಕೊಳ್ಳೋಣ, ಮಲ್ಲಿಗೆ ಹೂವು ಅಂತ ನಾವು ಹೇಗೆ ಕಂಡುಹಿಡಿತೀವಿ? ಅದನ್ನ ಕಣ್ ಕಟ್ಟಿದೀವಿ. ಹಾಗಾದ್ರೆ ಆ ಹೂವಿಗಿರೋ ಇದೇನು ತತ್ವ, ಸ್ವಂತಿಕೆ ಏನು? ವಾಸನೆ. ಈಗ ಒಂದು ಹಣ್ಣು ತಂದು ನಿಮ್ ಮುಂದೆ ಇಡ್ತವೆ, ಕಣ್ ಕಟ್ತವೆ, ತಿನ್ನೋಕ್ ರುಚಿ ಕೊಡ್ತವೆ. ಹಾಗಾದ್ರೆ ಅದರಿಂದ ನಿಮಗೆ ಏನ್ ಗೊತ್ತಾಗುತ್ತೆ? ಹೇಗ್ ಗೊತ್ತಾಗುತ್ತದು? ಅದರಲ್ಲಿ ಇರ್ತಕ್ಕಂಥದ್ದು. ಹಾಗಾದ್ರೆ ಆ ಹಣ್ಣಿಗಿರುವಂತದ್ದೇನು? ರುಚಿ. ಆ ರುಚಿಯೇ ಹಣ್ಣಿನ ತನ ಅಂತ. ಅದ್ರ ತತ್ವ, ಅದರ ಸತ್ವ ಹಣ್ಣಿಗಿರ್ಬೇಕಾಗಿರೋದು. ಪ್ರತಿಯೊಂದು ಹೂವಿಗೂ ಅದರದ್ದೇ ಆದ ಸತ್ವ ಇದೆ, ಪ್ರತಿಯೊಂದು ಹಣ್ಣಿಗೂ ಅದರದ್ದೇ ಆದ ರುಚಿ ಇದೆ, ಪ್ರತಿಯೊಂದು ವ್ಯಕ್ತಿಗೂ ಅದರದ್ದೇ ಆದ ವ್ಯಕ್ತಿತ್ವ ಇದೆ. ರುಚಿಯನ್ನು ಕಳೆದುಕೊಂಡ್ರೆ ಯಾರು ಆ ಹಣ್ಣನ್ನು ಮೂಸಿ ನೋಡಲ್ಲ, ತಿಂದು ನೋಡಲ್ಲ. ಯಾರು ಆ ಹೂವನ್ನು ಮೂಸಿ ನೋಡೋದಿಲ್ಲ, ಮುಡ್ಕೊಳ್ಳೋದಿಲ್ಲ. ಹಾಗೆ ರಾಷ್ಟ್ರ ತನ್ನ ಅಸ್ತಿತ್ವವನ್ನು ಕಳ್ಕೊಳ್ಳೋದು ಯಾವಾಗ ಅಂದ್ರೆ ತನ್ನ ತನವನ್ನು ಮಾತಾಡ. ರಾಷ್ಟ್ರ ತನ್ನ ತನ ಮರೆಯೋದು ಅಂದ್ರೆ ರಾಷ್ಟ್ರ ತನ್ನ ತನ ಮರೆಯೋದು ಬೇಡ. ನಮ್ಮ ಪಾಡಿಗೆ ನಾವೇನೋ ರಾಷ್ಟ್ರದ ತನ ಅಂದ್ರೆ ನಾನಲ್ವಾ? ಎಲ್ಲಿವರೆಗೂ ನಾನೇ ರಾಷ್ಟ್ರ ಅಂತ ನಮ್ಮ ಭಾವನೆ ಬರೋದಿಲ್ಲ, ನಾನು ರಾಷ್ಟ್ರ. ಈ ರಾಷ್ಟ್ರದ ನಿಮಗೆ ಗೊತ್ತಿರ್ಲಿ, ನಾವು ಮರ್ತಿದ್ದೀವಿ ನಾನು ರಾಷ್ಟ್ರ ಅನ್ನೋದು. ಆದ್ರೆ ಯಾವತ್ತು ವಿದೇಶಿಗಳು ಮರ್ತೇ ಇಲ್ಲ. ಯೋಚನೆ ಮಾಡಿ, ಒಂದು ಹೆಣ್ಮಗಳು ಹೂವು ಮಡ್ದಿದ್ದಾಳೆ, ಬಳೆ ಹಾಕಿದ್ದಾಳೆ, ಸೀರೆ ಹುಟ್ಟಿದ್ದಾಳೆ, ಕುಂಕುಮ ಇಟ್ಟಿದ್ದಾಳೆ, ಅಮೆರಿಕಾದ ಯಾವುದೋ ಒಂದು ಚರ್ಚ್ ಶೀಟ್ ನ ನಡೆದುಕೊಂಡು ಹೋಗ್ತಿದ್ದಾಳೆ ಅಂತ ಅನ್ಕೊಳ್ಳಿ.
ಯಾರೋ ಒಬ್ಬ ವಿದೇಶಿ ನೋಡ್ತಾನೆ, ಆಕೆಯನ್ನು ಯಾರು ಅಂತ ಕರೀತಾನೆ? ಯಾಕೆ? ಸಂಸ್ಕೃತಿ. ಈಗ ಅದೇ ಭಾರತೀಯಳು ಬ್ಲಾಕ್ ಇದೇ ಇದ್ರಲ್ಲಿ ಬುರ್ಕ ಹಾಕೊಂಡಿದ್ದಾಳೆ, ಅದೇ ಭಾರತದಲ್ಲಿ ಹುಟ್ಟಿ ಬೆಳೆದಿದ್ದಾಳೆ, ಆಕೆ ಅದೇ ಚರ್ಚ್ ಶೀಟಲ್ಲಿ ಹಿಡ್ಕೊಂಡು ಹೋಗ್ತಿದ್ದಾಳೆ. ಆಕೆನ್ ಭಾರತೀಯಳು ಅಂತ ಕರೀತಾನ? ಯಾಕೆ? ಸಂಸ್ಕೃತಿ. ಯಾಕೆಂದ್ರೆ ಅದು ಭಾರತದ ಮಾತ್ರ ಅಲ್ಲ, ಅದು ಭಾರತದ ಸಂಸ್ಕೃತಿಯೇ ಅಲ್ಲ, ಅದು ಭಾರತದ ಸತ್ವ ಅಲ್ಲ. ಒಬ್ಬ ಫಾದರ್ ಅಥವಾ ಚರ್ಚ್ ನಿಮಗೆ ಸಿಸ್ಟರ್ಸ್ ಗಳು ಗೊತ್ತಿರ್ತಾರೆ, ಅವ್ರು ಒಳ್ಳೆ ಚೆನ್ನಾಗಿರುವಂತ ಫ್ರಾಕ್ ಹಾಕೊಂಡು ಚೆನ್ನಾಗಿರೋದೊಂದು ಬಿಲ್ಲೆ ಹಾಕೊಂಡು ಇಟ್ಕೊಂಡು, ಅದೇ ಅಮೆರಿಕ ಚರ್ಚ್ ಶೀಟಲ್ಲಿ ಆಕೆ ನಡ್ಕೊಂಡು ಹೋಗ್ತಿದ್ರು, ಆಕೆ ಭಾರತೀಯರು ಅಂತ ಗುರುತಿಸ್ತಾರ? ಹಾಗಾದ್ರೆ ನಮ್ಮನ್ನು ಗುರುತಿಸ್ಬೇಕು ಅಂತ ಅಂದ್ರೆ, ನಮ್ಮನ್ನು ಗುರುತಿಸ್ತಿದ್ದಾರೆ ಅಂದ್ರೆ ನಮಗ್ ಗೊತ್ತಿಲ್ಲ ನಾನು ರಾಷ್ಟ್ರ ಅಂತ, ಆದ್ರೆ ಅವ್ರಿಗೆ ಗೊತ್ತು ಇದು ರಾಷ್ಟ್ರ ಅಂತ. ಅವ್ರು ಮಾತ್ರ ಅವ್ರನ್ನ ಭಾರತೀಯ ಅಂತ ಕರೀತಾರೆ ಅಥವಾ ಹಿಂದೂಸ್ತಾನಿ ಅಂತ ಕರೀತಾರೆ. ಆದ್ರೆ ನಮಗೆ ನಾವು ಯಾವತ್ತು ನಾವು ಹಿಂದೂಸ್ತಾನಿ, ನಾನು ಭಾರತ, ನಾನು ರಾಷ್ಟ್ರ ಅಂತ ಅಂದುಕೊಳ್ಳೇ ಇಲ್ಲ. ಹಾಗಾಗಿ ನಾನು ಇರುವಿಕೆಯನ್ನು ತೋರಿಸೋದಕ್ಕೆ ಪ್ರಯತ್ನವನ್ನೇ ಮಾಡಿ. ನನ್ನ ಬದುಕಿನ ಶೈಲಿಯಲ್ಲಿ ಭಾರತೀಯತೆ ಇರೋದು, ನನ್ನ ಬದುಕಿನಲ್ಲಿ ರಾಷ್ಟ್ರೀಯತೆ ಇರೋದು. ರಾಷ್ಟ್ರೀಯತೆ ಅಂತ ಅಂದ್ರೆ ಎಲ್ಲೋ ಇರೋದಲ್ಲ, ನನ್ನ ಮನೆಯ ಒಳಗಡೆ ರಾಷ್ಟ್ರೀಯತೆ ಇರೋದು, ನನ್ನ ಬದುಕಿನ ಪ್ರತಿ ಕ್ಷಣದಲ್ಲಿ ರಾಷ್ಟ್ರೀಯತೆ ಇರೋದು. ನಾವು ಅದನ್ನ ಮರೆತು ಬದುಕುವುದಾದ್ರೆ ಮತ್ತೆ ರಾಷ್ಟ್ರೀಯತೆಯಲ್ಲಿ ಉಳಿಯುತ್ತೆ. ಇವತ್ತು ದಿನಕ್ಕೆ 5 ಬಾರಿ ನಮಾಜ್ ಮಾಡ್ತಾರೆ, ಅದು ಅವರ ಸಂಸ್ಕೃತಿ, ಅದು ಅವರ ಪರಂಪರೆ. ಆದ್ರೆ ನಾವು ನಮ್ಮ ಪರಂಪರೆಯನ್ನು ಉಳಿಸಿಕೊಳ್ಳೋದಕ್ಕೆ, ಬೆಳೆಸ್ಕೊಳ್ಳೋದಕ್ಕೆ ನಾವಿವತ್ತು ಮನೇಲಿ ಏನ್ ಮಾಡ್ತಿದ್ದೀವಿ? ನಾವು ನಮ್ಮ ಮನೆ ಮಕ್ಕಳಿಗೆ ಹೌದು ಎಜುಕೇಶನ್ ಬೇಕು, ಕೊಡುವ, ಒಳ್ಳೊಳ್ಳೆ ಉನ್ನತವಾದ ವ್ಯಾಸಂಗವನ್ನು ಅವ್ರಿಗೆ ಮಾಡಿಸುವ, ಒಳ್ಳೊಳ್ಳೆ ಉದ್ಯಮಿಗಳನ್ನಾಗಿ ಮಾಡುವ, ಒಳ್ಳೊಳ್ಳೆ ಸಾಫ್ಟ್ವೇರ್ ಜಾಬ್, ಇಂಜಿನಿಯರಿಂಗ್ ಮಾಡುವ, ಅವರಿಗೆ ಒಳ್ಳೆ ಜಾಬ್ ಅನ್ನು ಕೊಡಿಸುವ, ಉದ್ಯಮಿಗಳನ್ನ ಮಾಡೋಣ. ಅದ್ರ ಜೊತೆಯಲ್ಲಿ ಆ ಉದ್ಯಮಿ ಭಾರತೀಯನು ಅಂತ ಗೊತ್ತಾಗಬೇಕು ಅಂದ್ರೆ ಸಂಸ್ಕಾರ ಬೇಕಲ್ಲ. ಆ ಭಾರತೀಯ ಕ್ಯಾಬಿನ್ ಒಳಗೆ ಬಂದ ತಕ್ಷಣ ನಮಸ್ಕಾರ ಕುತ್ಕೊಳ್ಳಿ ಅಂತ ಹೇಳ್ಬೇಕಲ್ಲ. ಇವತ್ತು ಅಮೆರಿಕದ ಅಧ್ಯಕ್ಷನೊಬ್ಬ ನಾನು ಹಿಂದೂ ಅಂತ ಹೇಳ್ತಾನೆ ಅಂದ್ರೆ ಅದು ಪ್ರಧಾನಿ ಮೋದಿಯವರು ತೋರಿದಂತ. ನಾನು ಬಿಜೆಪಿ ಬಗ್ಗೆ ಮಾತಾಡ್ತಿಲ್ಲ. ಈ ದೇಶದ ಒಬ್ಬ ಪ್ರಧಾನಿ ತಾನು ಹಿಂದುವಾಗಿ ಹೇಗೆ ಬದುಕಬಹುದು, ತನ್ನೊಳಗ ರಾಷ್ಟ್ರೀಯತೆಯನ್ನು ಅಡಗಿಸಿಕೊಂಡ ಪರಿಣಾಮ ಇವತ್ತು ಅಲ್ಲಿರ್ತಕ್ಕಂಥ ಒಬ್ಬ ಅಮೆರಿಕ ಅಧ್ಯಕ್ಷ ಕೂಡ ರಾಷ್ಟ್ರೀಯತೆಯನ್ನ ಗುರುತಿಸಿ ಮಾತಾಡ್ತಿದ್ದಾನೆ, ನಾನು ಹಿಂದೂ ಅಂತ. ಅವ್ನು ಟ್ವೀಟ್ ಮಾಡ್ತಾನೆ ಹಿಂದೂ ಧರ್ಮದ ಬಗ್ಗೆ, ಆತ ಟ್ವೀಟ್ ಮಾಡ್ತಾನೆ ಸನಾತನದ ಬಗ್ಗೆ. ಆದ್ರೆ ನಾವುಗಳು ಅದನ್ನ ನಿತ್ಯ ನಮ್ಮ ಜೀವನದಲ್ಲಿ ಪ್ರಜ್ವಲಿಸಬೇಕಾಗಿರೋದು, ಅದನ್ನ ಅಳವಡಿಸ್ಕೊಳ್ಬೇಕಾಗಿರೋದು ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯ. ಇದನ್ನ ನಾವು ಮರಿಬಾರದು ಅಂತ ಹೇಳಿ ರಾಷ್ಟ್ರ ರಕ್ಷಣಾ ಪಡೆ ಅನ್ನೋ ಒಂದು ಸಣ್ಣ ತಂಡವನ್ನು ನಾವು ಕಟ್ಟಿಕೊಂಡು ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಲ್ಲಿ ಆಯಾ ಲೇಔಟ್, ಆಯಾ ಗ್ರಾಮಗಳು, ಆಯಾ ಊರುಗಳು, ಜಿಲ್ಲೆಗಳಿಗೆ ಅಲ್ಲಲ್ಲೇ ಬೈಠಕ್ ಮಾಡಿ ಅಲ್ಲಿ ಇರುವವರನ್ನ ಈ ರೀತಿ ಸೇರಿಸಿ ನಾವು ಅವರ ಮತ್ತು ನಮ್ಮ ನಡುವೆ ನಾವು ಏನೇನನ್ನು ಮಾಡಬಹುದು, ನಮ್ಮ ಮರೆತು ಹೋದ ಸಂಸ್ಕೃತಿಗಳು ಯಾವುವು, ನಾವು ಇಡೀ ಗ್ರಾಮ ಒಂದಾದ್ರೆ ಅಲ್ಲಿ ನಾವು ಯಾವ ರೀತಿಯಾಗಿ ಆ ಸಂಸ್ಕೃತಿಯನ್ನು ವಿಜೃಂಭಿಸಬಹುದು. ಈ ಲೇಔಟ್ ಹೊರಗಿನವರಿಗೆ ನೋಡಿದ ತಕ್ಷಣ ಗೊತ್ತಾಗಬೇಕು, ಇದು ರಾಷ್ಟ್ರೀಯತೆಯನ್ನು ಮೆರುಗುವ ಲೇಔಟ್, ಇದು ರಾಷ್ಟ್ರೀಯತೆಯನ್ನು ಹೊಂದಿರುವ ಬಡಾವಣೆ ಅಂತ. ಈ ಬಡಾವಣೆಯ ಬಗ್ಗೆ ಆ ರೀತಿ ಬದುಕಬೇಕಂದ್ರೆ ಬಡಾವಣೆ ಮಾಡ್ಕೊಳ್ಳಿ, ನಾನು ನನ್ನ ಪಾಡಿಗೆ ಇರ್ತೀನಿ ಅಂದ್ರೆ ಆಗಲ್ಲ. ಪ್ರತಿ ಒಬ್ಬನಲ್ಲೂ ಅದಿದ್ದಾಗ ಅದು ಇಡೀ ಬಡಾವಣೆಯ ಶಕ್ತಿಯಾಗುತ್ತೆ. ಇದು ಹಿಂದುತ್ವದ ಅಥವಾ ಸನಾತನದ ಕೇಂದ್ರ ಬಿಂದುವ ಯಾವಾಗ ಆಗುತ್ತೆ ಈ ಬಡಾವಣೆ ಅಂದ್ರೆ ನಿಮ್ಮ ಮನೆಗಳಿಂದ ಆರಂಭವಾಗಬೇಕು. ಆ ಸಂಸ್ಕೃತಿ, ಆ ಸಂಸ್ಕಾರ ನಿಮ್ಮ ನಿತ್ಯ ಜೀವನದ ಜೊತೆಯಲ್ಲಿ ಒಂದು ಅಗ್ನಿಹೋತ್ರ ಶಾಲೆಯನ್ನು, ಅದರ ಬಗ್ಗೆ ಜಾಗೃತಿ ಅಭಿಯಾನಗಳನ್ನು ಅದನ್ನ ಅಳವಡಿಸಿಕೊಳ್ಳುವುದು. ಅದರ ಜೊತೆಯಲ್ಲಿ ಸಾಧ್ಯವಾದ್ರೆ ಹನುಮಾನ್ ಚಾಲಿಸವನ್ನ ಪ್ರತಿ ಮನೆ ಮಕ್ಕಳು ಇರ್ತಾರೆ, ನಿಮ್ಮ ಮನೆ ಮಕ್ಕಳೆಲ್ಲ ಅವರಿಗೆ ಸಂಜೆ ಒಂದು ಅರ್ಧ ಗಂಟೆ, ನಾವು ಬೇರೆ ಎಲ್ಲವನ್ನೂ ಹೇಳೋದ ಇಡೀ ಬಡಾವಣೆಯ ಮಕ್ಕಳನ್ನೆಲ್ಲ ಒಂದು ಕಡೆ ಸೇರಿಸಿ ನಾನು ಅದಕ್ಕೆ ಬೇಕಾಗಿರುವಂತಹ ಸಿದ್ಧತೆಗಳನ್ನ ನಾವು ಮಾಡಿಕೊಡ್ತೇವೆ, ಅದಕ್ಕೆ ಕಲಿಸುವವರನ್ನ ಕಳಿಸಿಕೊಡ್ತೇವೆ. ನೀವು ಎಲ್ಲಾದ್ರೂ ಒಂದು ಕಡೆ ನಿಮ್ಮ ಮಕ್ಕಳನ್ನೆಲ್ಲ ಕಲಿಸಬಹುದಾ, ಅಲ್ಲಿ ಅವರಿಗೆ ಯಾವ ರೀತಿ ಶಿಕ್ಷಣವನ್ನ ಕೊಡಬೇಕು, ಧಾರ್ಮಿಕ ಶಿಕ್ಷಣದ ಹೊರತಾಗಿ ನಾವು ಎಷ್ಟನ್ನ ಸಂಪಾದನೆ ಮಾಡಿ ಇಟ್ಕೊಳ್ತೇವೋ ಅದರ ರಕ್ಷಣೆಯನ್ನ ಮಾಡುವ ಇದೇ ನಮಗೆ ಗೊತ್ತಿಲ್ಲ ಅಂದ್ರೆ, ಅದರ ರಕ್ಷಣೆಗೆ ನಾವು ಮನಸ್ಸನ್ನು ಕೊಡ್ಲಿಲ್ಲ ಅಂದ್ರೆ ನಾವು ಸಂಪಾದಿಸಿ ಇಟ್ಕೊಳ್ಳೋದೇನೆ. ನೀವೆಲ್ಲರಿಗೂ ಗೊತ್ತಿದೆ ಅಫ್ಘಾನಿಸ್ತಾನದ ಪರಿಸ್ಥಿತಿ ಏನಾಯ್ತು ಅಂತ. ಅಲ್ಲೂ ತುಂಬಾ ಶ್ರೀಮಂತರು ಕೊನೆಗೆ ಆ ಅಮೆರಿಕದ ಯುದ್ಧ ವಿಮಾನದ ಮೇಲತ್ತಿ ಪರದಾಡೋದು, ರಾಷ್ಟ್ರ ಬಿಟ್ಟು ಹೋಗಿತ್ತು. ಇವತ್ತು ಬಾಂಗ್ಲಾದಲ್ಲಿ ಆ ಪರಿಸ್ಥಿತಿ ಆಯ್ತು. ಅಫ್ಘಾನಿಸ್ತಾನ
ಅಲ್ಲಿ ಇದ್ದದ್ದು ನಮ್ಮದ್ದೇ ಗಾಂಧಾರ. ಅಲ್ಲಿಂದ ಗಾಂಧಾರಿಯನ್ನು ತಂದಿದ್ದೇವೆ ನಾವು. ಧೃತರಾಷ್ಟ್ರನಿಗೆ ಗಾಂಧಾರಿಯನ್ನು ತಂದಿದ್ದೀವಿ ನಾವು ಅಲ್ಲಿಂದ. ಅದು ಹಿಂದೂಗಳ ರಾಷ್ಟ್ರ. ಆದ್ರೆ ಇವತ್ತಿಲ್ಲ ಅಫ್ಘಾನಿಸ್ತಾನ ನಮ್ಮ ಕೈಯಲ್ಲಿ. ಬಾಂಗ್ಲಾ 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 ಅಂತ ಯಾಕೆ ಕರಿತೀವಿ? ಬೆಂಗಾಲಿ ಇದ್ದದ್ದು. ದುರ್ಗಾ ಮಾತೆಯ ಬಹಳ ದೊಡ್ಡ ಇದು ಸ್ಥಳ ಅದು. ದುರ್ಗಾ ಮಾತೆಯನ್ನು ಪೂಜಿಸ್ತಿದ್ರು, ಆರಾಧಿಸ್ತಿದ್ದಂತ ಬೆಂಗಾಲಿಗಳು. ಇವತ್ತು ಬೆಂಗಾಲಿ ಭಾಷೆ ಇದೆಯಾ ಬಾಂಗ್ಲಾದಲ್ಲಿ? ಇಲ್ಲ. ಯಾಕೆ ಅಂದ್ರೆ ಒಬ್ಬ ವ್ಯಕ್ತಿ, ಆ ರಾಷ್ಟ್ರದ ಒಬ್ಬ ವ್ಯಕ್ತಿ ತಾನು ಬದುಕುವುದನ್ನ ರಾಷ್ಟ್ರೀಯತೆಗೆ ಪೋಣಿಸಿಕೊಂಡ್ರೆ, ರಾಷ್ಟ್ರೀಯತೆಯ ಜೊತೆ ಬದುಕಿದೆ, ತನ್ನ ವೈಯಕ್ತಿಕವಾಗಿ ಬದುಕನ್ನ ಆರಂಭ ಮಾಡ್ದ ಅಂದ್ರೆ ಅವತ್ತೇ ಆ ರಾಷ್ಟ್ರ ಸಾಯ್ತು. ಆ ರಾಷ್ಟ್ರದ ತನ ಸತ್ತು. ತನ್ನ ತನವನ್ನು ಕಳ್ಕೊಂಡು ರಾಷ್ಟ್ರ ಯಾವ ಪುರುಷಾರ್ಥಕ್ಕೆ ಸ್ವಾತಂತ್ರ್ಯ ರಾಷ್ಟ್ರ ಅಂತ ಹೇಳ್ಕೊಳ್ಬೇಕು? ನಾವು ಇವತ್ತು ಕೂಡ ನನ್ನ ರಾಷ್ಟ್ರದ ಶಕ್ತಿ ಮತ್ತು ಆ ಚೈತನ್ಯವನ್ನೇ ನಾವು ತೋರಿಸೋದಿಲ್ಲ ಅನ್ನೋದಾದ್ರೆ ನಮ್ ಸ್ವಾತಂತ್ರ್ಯ ಯಾಕೆ ಬೇಕಿತ್ತು? ಯೋಚನೆ ಮಾಡಿ. ಸ್ವಾತಂತ್ರ್ಯ ಯಾವ ಕಾರಣಕ್ಕಾಗ ಸ್ವಾತಂತ್ರ್ಯ ಹೋರಾಟ ಆರಂಭವಾಯಿತು? ಸ್ವಾತಂತ್ರ್ಯ ಹೋರಾಟ ಆರಂಭವಾದಂತೆ ನಮ್ಮ ನಮ್ಮ ಇರುವಿಕೆಯನ್ನು ತೋರಿಸ್ತೀವಿ. ನಮ್ಮ ಇರುವಿಕೆಯ ಮೇಲೆ, ನಮ್ಮ ಬದುಕಿನ ವೇ ಆಫ್ ಲೈಫ್ ಅಂತ ಇವತ್ತು ಏನ್ ಹೇಳ್ತೀವಿ, ಬದುಕುವ ರೀತಿ ಏನಿದೆ ನಮ್ದು, ಆ ಬದುಕುವ ರೀತಿಗೆ ತೊಂದರೆ ಆದಾಗ ಸ್ವಾತಂತ್ರ್ಯದ ಹೋರಾಟವನ್ನ ನಾವು ಆರಂಭ ಮಾಡಿ ದತ್ತು ಪುತ್ರರನ್ನ ತೆಗೆದುಕೊಳ್ಳಬಾರದು ಅಂತ ನಮ್ಮ ಮೇಲೆ ಏರಿಕೆ, ಅದು ನಮ್ಮ ಸ್ವಾತಂತ್ರ್ಯವಾಗಿದೆ. ಯಾರೋ ಒಬ್ಬ ಬಂದು ನೀನು ದತ್ತು ಪುತ್ರನಿಗೆ ಆಸ್ತಿಯನ್ನು ಕೊಡೋಂಗಿಲ್ಲ ಅಂತ ಹೇಳಿ ಯಾರೋ ಬಂದು ನಮ್ಮನ್ನ ರೂಲ್ ಮಾಡ್ಲಿಕ್ಕೆ ನೋಡುದು. ನಮ್ಮ ಆಸ್ತಿ ದೋಚುತ್ತಿದ್ದಾರೆ ಅಂತ ಅಲ್ಲ ನಾವು ಹೋರಾಟ ಆರಂಭ ಮಾಡಿದ್ವಿ. ನಮ್ಮ ರಾಷ್ಟ್ರದ ಆಸ್ತಿಯನ್ನು ಹೊತ್ಕೊಂಡು ಹೋಗ್ತಿದ್ದಾರೆ ಅಂತ ನಮ್ಮ ರಾಷ್ಟ್ರ ಯಾವತ್ತೂ ಹೋರಾಟ ಮಾಡಲಿಲ್ಲ. ನಮ್ಮ ರಾಷ್ಟ್ರ ಹೋರಾಟ ಮಾಡಿದ್ದು ನಮ್ಮ ತನದ ಮೇಲೆ ಆಗ್ತಾ ಇರ್ತಕ್ಕಂಥ ದೌರ್ಜನ್ಯ, ದಬ್ಬಾಳಿಕೆ. ಯಾವಾಗ ನಮ್ಮ ರಾಷ್ಟ್ರದ ಹೆಣ್ಣು ಮಕ್ಕಳನ್ನ ಮುಟ್ಟಿದ್ರು, ಯಾವಾಗ ನಮ್ಮ ತಾಯಂದಿರನ್ನ ಮುಟ್ಟಿದ್ರು, ತಾಯಂದಿರ ಸೆರಗಿಗೆ ಕೈ ಹಾಕುವ ಮಟ್ಟಕ್ಕೆ ಅವರು ಬಂದು ನಿಂತು, ಆಗ ಹೋರಾಟ ಆರಂಭ ಆಯಿತು. ಆದ್ರೆ ಇವತ್ತು ನಾವು ಯಾವ ಆ ತನವನ್ನು ಉಳಿಸಿಕೊಳ್ಳೋದಕ್ಕೆ ನಾವ್ಯಾರು ಪ್ರಯತ್ನ ಪಟ್ಟಿಲ್ಲ ಅಂದ್ರೆ ಮತ್ತೆ ರಾಷ್ಟ್ರವನ್ನು ಕಳ್ಕೊಳ್ತೇವೆ. ಇತಿಹಾಸದಲ್ಲಿ ಮುಂದೊಂದು ದಿವಸ ಒಂದು 200-300 ವರ್ಷಗಳ ನಂತರ ಮತ್ತೊಬ್ರು ಇದೇ ಭಾರತದ ಮಣ್ಣಿನಲ್ಲಿ ಹುಟ್ಟಿದ ಮತ್ತೊಬ್ಬ ಹೋಗ್ತಾನೆ. ಈ ಇಂಡಿಯಾದಲ್ಲಿ 1947ರಲ್ಲಿ ಹಿಂದೂಗಳು ಸ್ವಾತಂತ್ರ್ಯವನ್ನು ಪಡೆದುಕೊಂಡ್ರು. ಅದಾದ 100 ವರ್ಷಗಳಲ್ಲಿ ಮತ್ತೆ ಸ್ವಾತಂತ್ರ್ಯವನ್ನು ಕಳೆದುಕೊಂಡ್ರು. 100-200 ವರ್ಷಗಳಲ್ಲಿ ಕಳ್ಕೊಳ್ತೇವೆ. ಈಗಿರೋ ಸ್ವಾತಂತ್ರ್ಯವನ್ನು ಹೋರಾಟ ಮಾಡಿ ಪಡೆದುಕೊಂಡಿದ್ದೇವೆ. ಅವರು ಆಕ್ರಮಣಕಾರಿಗಳಾಗಿಕೊಂಡಿದ್ರು. ಈಗ ಆಕ್ರಮಣವನ್ನ ಮಾಡ್ತಾ ಇದ್ದಾರೆ. ನೀವು ಯೋಚನೆ ಮಾಡಿ, ನಮ್ಮ ಇಡೀ ಬದುಕಿನ ಶೈಲಿ ಪಾಶ್ಚಾತ್ಯಕ್ಕೆ ಸಂಪೂರ್ಣವಾಗಿ ಒಗ್ಗಿಕೊಂಡು ನಾವೇ ಅದನ್ನು ಬಿಟ್ಕೊಟ್ಟಿದ್ದೇವೆ. ನಾವೇ ನಿತ್ಯ ಅದನ್ನು ಬಿಟ್ಕೊಟ್ಟಿದ್ದೇವೆ. ನಮ್ಮ ಭಾರತೀಯ ಸಂಸ್ಕೃತಿಯನ್ನು ನಾವು ಬದುಕ್ತಾನೆ ಇಲ್ಲ. ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ 44,000ಕ್ಕೂ ಹೆಚ್ಚು ಗುರುಕುಲಗಳಿವೆ. ಭಾರತದ ಜನಸಂಖ್ಯೆಗಿಂತ ಹೆಚ್ಚು ಗೋವಿನ ಸಂತತಿ. ಇವತ್ತು 44,000ಕ್ಕೂ ಹೆಚ್ಚು ಕಸಾಯಿಖಾನೆಗಳಾಗಿವೆ. 35 ಕೋಟಿ ಜಾನುವಾರು, 35 ಕೋಟಿ ಜಾನುವಾರು, 15 ಕೋಟಿ ಜನಸಂಖ್ಯೆ. ಆದ್ರೆ ಇವತ್ತು ಜನಸಂಖ್ಯೆ ಜಾಸ್ತಿ ಇದೆ, ಕಸಾಯಿಖಾನೆಗಳ ಸಂಖ್ಯೆ ಜಾಸ್ತಿ ಆಯ್ತು. ನಮ್ಮ ನಡುವೆಯೇ ಬಂದು ನಾವು ಯಾವ ಸಂಕ್ರಾಂತಿ ಹಬ್ಬ ಬಂದಾಗ ನಾವು ಗೋವನ್ನು ತಂದು ಪೂಜೆ ಮಾಡಿ, ಅದರ ಕೊಂಬಿಗೆ ಎಣ್ಣೆ ಸರ್, ಅದನ್ನ ಕಿಚ್ಚಾಯಿಸಿ, ಅದನ್ನ ಪೂಜೆ ಮಾಡಿ, ಅದನ್ನ ನಾವು ಇಟ್ಟರೆ ಮರು ತಿಂಗಳಲ್ಲೇ ಬಕ್ರೀದ್ ನಲ್ಲಿ ಅವ್ನು ತಗೊಂಡು ಕಡಿತಾನೆ. ಅವನು ನಮ್ಮ ಭಾವನೆಗೆ ಸ್ಪಂದಿಸಲೇ ಇಲ್ವಾ? ನಾನು ವಿರೋಧವನ್ನು ವ್ಯಕ್ತಪಡಿಸೋದಿಲ್ಲ. ಯಾವುದೇ ಒಬ್ಬ ವ್ಯಕ್ತಿಗೆ ವಿರೋಧ ತೋರಿಸೋದಕ್ಕೆ ಮುಂಚೆ ನಾವು ನಮ್ಮ ಮನೆಗಳಲ್ಲಿ ಸಂಕ್ರಾಂತಿಯಲ್ಲಿ ಗೋವಿನ ಪೂಜೆಯನ್ನ ನಮ್ಮ ಮಕ್ಕಳಿಗೆ ಹೇಳ್ಕೊಟ್ವಾ? ಗೋವನ್ನ ತಾಯಿ ಅಂತ ಯಾಕೆ ಕರಿತೀವಿ ಅನ್ನೋ ಪರಿಚಯವನ್ನು ಮಾಡಿಕೊಟ್ವಾ? ಗೋವಿನ ಮಹತ್ವದ ಬಗ್ಗೆ ನಮ್ಮ ಮಕ್ಕಳನ್ನ ನಿಲ್ಸಿ 1-2 ನಿಮಿಷ ಮಾತಾಡುವಾಗ ಅವರು ಆ ಗೋವಿನ ಮಹತ್ವದ ಬಗ್ಗೆ ಮಾತಾಡ್ಬಲ್ರ? ನಾನು ಕೇಳೋದಿಷ್ಟ. ನಮ್ಮ ಮಗುವೊಂದನ್ನ ತೆಗೆದುಕೊಂಡು ಕರ್ಕೊಂಡ್ಬಂದು ನಿಲ್ಸಿ ಗೋವಿನ ಮಹತ್ವದ ಬಗ್ಗೆ 1-2 ನಿಮಿಷ ಹೇಳು ಅಂದ್ರೆ, ಯಾವ ರಾಷ್ಟ್ರ ಗೋವಿಗಾಗಿ ಪರಶುರಾಮ ಎಂಥ ಯುದ್ಧವನ್ನು ಮಾಡಿದ್ರು, ಪರಶುರಾಮ ಗೋವಿಗಾಗಿ ಎಂತ ಬದುಕನ್ನು ಮೀಸಲಿಟ್ಟು ಅಂತ ರಾಷ್ಟ್ರದಲ್ಲಿ ಹುಟ್ಟಿದ ನಾವು ನಮ್ಮ ಮಕ್ಕಳಿಗೆ ಗೋವಿನ ಮಹತ್ವ, ಗೋವಿನ ಪರ ಹೋರಾಟ ಮಾಡೋದು ಬೇಡ, ಗೋವಿನ ರಕ್ಷಣೆಯನ್ನು ಮಾಡೋದು ಬೇಡ. ಗೋವಿನ ರಕ್ಷಣೆಯನ್ನು ಯಾರು ಮಾಡ್ಬೇಕಾಗಿಲ್ಲ. ಇವತ್ತು ಇಡೀ ಮನುಕುಲವನ್ನ ರಕ್ಷಣೆ ಮಾಡ್ತಾ ಇರೋದು ಗೋವು. ನಾವು ಸುಮ್ಮನೆ ಹೇಳ್ಕೊಳ್ತೀವಿ ನಾವು ಗೋರಕ್ಷಕರು ಅಂತ. ನಾವು ಗೋರಕ್ಷಕರು ಅಲ್ವೇ ಅಲ್ಲ. ಗೋವಿಲ್ಲ ಅಂದ್ರೆ ನಮ್ಮ ರಕ್ಷಣೆ ಸಾಧ್ಯ ಇಲ್ಲ. ಊಹೆ ಮಾಡ್ಕೊಳ್ಳಿ, ಬೆಳಗ್ಗೆ 1/2 ಲೀಟರ್ ಹಾಲು ನಿಮ್ ಮನೆಗೆ ಬರ್ಲಿಲ್ಲ ಅಂದ್ರೆ ಹೆಂಗಿರುತ್ತೆ ಮನೆ ಪರಿಸ್ಥಿತಿ ಅಂತ. ಮಜ್ಜಿಗೆ ಇಲ್ಲ, ಪನ್ನೀರ್ ಇಲ್ಲ, ತುಪ್ಪ ಇಲ್ಲ, ಬೆಣ್ಣೆ ಇಲ್ಲ, ಹಾಲಿಲ್ಲ, ಕಾಫಿ ಇಲ್ಲ, ಟೀ ಇಲ್ಲ. ಯೋಚನೆ ಮಾಡಿ ಬದುಕು ಹೇಗಿರುತ್ತೆ ಅಂತ. ರೈತ ಬೆಳೆಯೋದು ಗೊಬ್ಬರ ಇಲ್ಲ, ಎಲ್ಲವೂ ಕೆಮಿಕಲ್ ಯುಕ್ತವಾದಾಗ ಅವನಿಗೆ ಗೊಬ್ಬರ ಸಿಗೋದಿಲ್ಲ. ಹೀಗೆ ಬದುಕು ಹೇಗೆ ನಡೆಯುತ್ತೆ? ಈಗ ನಾವು ಅದನ್ನ ರಕ್ಷಣೆ ಮಾಡ್ತಾ ಇದೀವೋ, ಅದು ಮನುಕುಲದ ಉದ್ಧಾರಕ್ಕಾಗಿ ಹುಟ್ಟಿದ ಜೀವಿ, ಮನುಕುಲದ ಉದ್ಧಾರಕ್ಕಾಗಿ ಹುಟ್ಟಿದ್ದು ಅಂತ ಗೋವಿನ ಬಗ್ಗೆ
ನಮ್ಮ ಮಕ್ಕಳನ್ನ ನಿಲ್ಸಿ ಮಾತಾಡಿ ಅಂದ್ರೆ 2 ನಿಮಿಷ ಗೋವಿನ ಬಗ್ಗೆ ಮಹತ್ವವನ್ನು ಸಾರೋದಕ್ಕೆ ಸಾಧ್ಯ ಇಲ್ಲ ಅನ್ನೋದಾದ್ರೆ, ಆ ಮಹತ್ವವನ್ನು ನಾವು ಹೇಳ್ಕೊಟ್ಟಿಲ್ಲ ಅನ್ನೋದಾದ್ರೆ ತಪ್ಪು ಯಾರು? ನಮ್ಮದು. ನಾವು ಸಾಧ್ಯ ಆದ್ರೆ ಗೋವಿನ ಮಹತ್ವದ ಬಗ್ಗೆ ಹೇಳ್ಕೊಡ್ಬೇಕು. ಯಾಕೆ ನಾವು ಗೋವಿನ ಮಾತೆ ಅಂತ ಪೂಜೆ ಮಾಡ್ತೀವಿ? ಗಂಗೆಯನ್ನು ಯಾಕೆ ನಾವು ಮಾತೆ ಅಂತ ಪೂಜೆ ಮಾಡ್ತೀವಿ? ಗಂಗೆಯನ್ನು ಇದು ಯಾವುದು ಮೂಢನಂಬಿಕೆಗಳಲ್ಲ. ಗಂಗೆ ನಮಗೆ ಪಾಪವನ್ನು ತೊಳಿತಾಳೆ ಅಂತ ಹೇಳ್ತೇವೆ. ಯಾಕೆ ಅಂತ ಅಂದ್ರೆ ಇಡೀ ಭೂಮಿ 75% ಮತ್ತು 25% ಭೂಮಿ ಅಂತ ಹೇಳ್ತೇವೆ. ದೇಹ ಏನು? ಯಾರಾದ್ರೂ ವೈದ್ಯರನ್ನು ಕೇಳಿ ನೋಡಿ. ದೇಹ ರಚಿತವಾಗಿರೋದು ಕೂಡ 75% ವಾಟರ್, ನೀರಿನಿಂದ. ಈ ದೇಹಕ್ಕೆ ನೀರೇನಾದ್ರೂ 24 ಗಂಟೆಗಳಿಗಿಂತ ಜಾಸ್ತಿ ಹೋಗಲೇ ಇಲ್ಲ, ಮತ್ತೆ ನಿಮಗೆ ನೀರು ತಗೊಳ್ಳೋದೇ ಇಲ್ಲ ಅಂದ್ರೆ ನಿಮ್ಮ ಶಕ್ತಿ ಹೀನವಾಗುತ್ತಾ ಬರುತ್ತೆ. 21 ದಿನಗಳ ನಂತರ ನೀವು ಸಾವಿನಡೆಗೂ ಕೂಡ ಸಾಕ್ತೀರಾ ನೀರಿಲ್ಲ ಅಂತ ಗಂಗೆ ನಿತ್ಯ ನಿಮ್ಮ ಜೊತೆಗೆ ಇರ್ತಾಳೆ. ನೀವು ಗಲೀಜಾದ್ರೆ ನಿಮ್ಮ ಪಕ್ಕದ ಸ್ನೇಹಿತ ನಿಮ್ಮನ್ನು ಮುಟ್ಟಿಸಿಕೊಳ್ಳುವುದಿಲ್ಲ, ಆದ್ರೆ ಗಂಗೆ ನಿಮ್ಮ ಮಲಿನವನ್ನು ತೊಳಿತಾಳೆ. ನೀರಿಲ್ಲ ಅಂದ್ರೆ ಈ ಜಗತ್ತಿಲ್ಲ ಅಂತ ಗಂಗೆಗೆ ಗಂಗಾ ಮಾತೆ ಅಂತ ಹೇಳಿ ಕೃತಜ್ಞತೆಯನ್ನ ಸಲ್ಲಿಸಬೇಕು. ಪ್ರಕೃತಿ ಜೊತೆ ಹೊಂದಿಕೊಳ್ಳಬೇಕು. ಮನುಷ್ಯ ಪ್ರಕೃತಿ ಜೊತೆ ಮತ್ತು ನಿಸರ್ಗದ ಜೊತೆ ಬದುಕಬೇಕು ಅಂತ ನಮ್ಮ ಋಷಿ ಮುನಿಗಳು ಸನಾತನ ಧರ್ಮವನ್ನು ಹುಟ್ಟಿ ಹಾಕಿದ್ರು. ಹೇಗೆ ಬದುಕಬೇಕು ಅನ್ನೋ ರೀತಿಯನ್ನು ಕಲಿಸ್ಕೊಡ್ತಾರೆ. ನಾಯಿಗಳು ಬದುಕ್ತವೆ ಹೇಗೆ? ಮರಿ ಹಾಕ್ತವೆ. ಗಂಡು ಮರಿ ಆಯ್ತು ಅಂದ್ರೆ ಆ ಗಂಡು ಮರಿ ಮತ್ತೆ ತಾಯಿ ಒಟ್ಟಿಗೆನೆ ಸಂಸಾರವನ್ನು ಮಾಡುತ್ತೆ. ತಾಯಿ ಒಟ್ಟಿಗೆನೆ ಅದು ಮನುಷ್ಯ ಆಗಲ್ಲ. ಮನುಷ್ಯನಿಗೆ ಅಕ್ಕ, ತಂಗಿ, ಅಣ್ಣ, ತಮ್ಮ ಅನ್ನೋ ಸಂಬಂಧಗಳನ್ನು ಕಟ್ಟಿಕೊಟ್ಟು ಪ್ರಕೃತಿ ಜೊತೆ ಹೇಗೆ ಬದುಕಬೇಕು ಅನ್ನೋದನ್ನ ಹೇಳ್ಕೊಂಡು, ಯಾವತ್ತೂ ಹಸು ಆಗ್ಲಿ ಪ್ರಾಣಿ ಜಾನುವಾರುಗಳಾಗ್ಲಿ ತಿಂತವೆ, ಆದ್ರೆ ಸೃಷ್ಟಿ ಮಾಡಿಕೊಳ್ಳುವುದಿಲ್ಲ. ಮೇವನ್ನು ಮನುಷ್ಯನಿಗೆ ಮಾತ್ರ ತಾನು ಬಳಸಿದ್ದನ್ನ ಮತ್ತೆ ಸೃಷ್ಟಿ ಮಾಡಬಹುದಾದಂತಹ ಶಕ್ತಿಯನ್ನು ಕೊಟ್ಟಿದ್ದಾನೆ. ಆ ಶಕ್ತಿಯನ್ನ ಮನುಷ್ಯನಿಗೆ ಕೊಟ್ಟಿದ್ದಾನಲ್ಲ, ಹಾಗಾಗಿ ಸೃಷ್ಟಿಯ ಜೊತೆಯಲ್ಲಿ ನೀವು ಕೂಡ ಎಲ್ಲ ಸಕಲ ಪ್ರಾಣಿ ಪಕ್ಷಿಗಳಿಗೆ ಬೇಕಾದದ್ದನ್ನು ನೀವು ಕೊಡಬಹುದು. ಹಸು ತಾನು ತಿನ್ನುತ್ತೆ, ಆದ್ರೆ ಅದನ್ನ ಮತ್ತೆ ಮೇವನ್ನು ಬೆಳ್ಕೊಳ್ಳೋದಕ್ಕಾಗೋದಿಲ್ಲ, ಆದ್ರೆ ನೀವು ಮೇವು ಬೆಳೆದು ಹಸು ಕೊಡಬಹುದು. ಆ ಶಕ್ತಿ ನಿಮಗಿದೆ. ಅದಕ್ಕೆ ಮನುಷ್ಯನಿಗೆ ಹೆಚ್ಚಿನ ಬುದ್ಧಿಶಕ್ತಿಯನ್ನು ಭಗವಂತ ಕೊಟ್ಟ. ಆದ್ರೆ ಆತ ಎಲ್ಲೂ ಕೂಡ ಆ ಬುದ್ಧಿಶಕ್ತಿಯನ್ನ ಸಕಲ ಜೀವಿಗಳಿಗಾಗಿ ಬಳಸಲೇ ಇಲ್ಲ. ಒಂದು ಗೋವು ತಾನು ಹುಟ್ಟಿ ಹಾಲನ್ನು ಕೊಡುವುದತ್ರ ನಿತ್ಯ ಕಾಯಕವಾಯ್ತು, ಅದು ಕೊಡ್ತಾ ಹೋಯ್ತು, ಅದೆಲ್ಲೂ ನಿಲ್ಲಿಸಲಿಲ್ಲ. ಇವತ್ತಿಗೂ ಗೋವು ಹಾಲು ಕೊಡೋದು ನಿಲ್ಲಿಸಲಿಲ್ಲ. ಆದ್ರೆ ಅದಕ್ಕೆ ಮೇವು ಹಾಕೋದನ್ನು ಮನುಷ್ಯ ನಿಲ್ಲಿಸ್ಬಿಟ್ಟ. ಅದಕ್ಕೆ ಮೇವು ಬೆಳೆಯೋದನ್ನು ಮನುಷ್ಯ ನಿಲ್ಲಿಸ್ತ. ಶುಂಠಿ ಬೆಳೆಯೋದಕ್ಕೆ ಶುರು ಮಾಡ್ದ, ಮನೆ ಕಟ್ಕೊಳ್ಳೋದಕ್ಕೆ ಶುರು ಮಾಡ್ದ, ಗೋಮಾಳಗಳನ್ನ ಆಕ್ರಮಣ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ದ, ಮಹಲ್ಗಳನ್ನು ಕಟ್ಕೊಳ್ಳೋದಕ್ಕೆ ಶುರು ಮಾಡ್ದ. ಆದ್ರೆ ಗೋವು ಇವತ್ತಿಗೂ ಹಾಲು ಕೊಡ್ತಾನೆ ಇದೆ. ನಿನ್ ಕೈಲಿ ಕೊಡೋದು, ನನ್ನ ಕೈಲಿ ಎಷ್ಟು ಸಾಧ್ಯವೋ ಅಷ್ಟು ಕೊಡ್ತಾನೆ. ಇವತ್ತು ಸಾವಿರಾರು ಗೋಶಾಲೆಗಳಿದಾವೆ ರಾಜ್ಯದಲ್ಲಿ. ಒಂದು ಸಲ ಆ ಗೋಶಾಲೆಗೆ ಹೋಗಿ ಬನ್ನಿ, ಮೇವಿಗಾಗಿ ಪರದಾಡ್ತಾರೆ. ನಮ್ಮ ಕರ್ತವ್ಯನ ಮರ್ತಿದ್ದ ನಾವು. ಇದು ಗೋವಿನ ವಿಚಾರ ಮಾತ್ರ ಅಲ್ಲ, ಎಲ್ಲ ವಿಚಾರಗಳಲ್ಲೂ ವೇದಗಳು. ಇವತ್ತು ವೇದಗಳ ನಿಮಗೆ ಗೊತ್ತಿರ್ಲಿ ಎಂತಹ ಜ್ಞಾನ ನಮ್ದು. ನಾವು ಬೇರೆ 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 ಜ್ಞಾನಗಳನ್ನ ಯೂನಿವರ್ಸಿಟಿಗಳನ್ನ ಕೊಂಡಾಡ್ತೇವೆ. ಅಮೆರಿಕ ಯೂನಿವರ್ಸಿಟಿಗಳನ್ನ, ಬೇರೆ ಬೇರೆ ಯೂನಿವರ್ಸಿಟಿಗಳನ್ನ ಕೊಂಡಾಡುವಾಗ ನಿಮಗೆ ಗೊತ್ತಿರ್ಲಿ, ವೇದಗಳನ್ನ ನಿಮಗೆ ಇತಿಹಾಸವು ಹೇಳುತ್ತೆ. ಬಹಳ ಪುರಾತನವಾದ ವೇದಗಳನ್ನ ನಮಗೆ ಬರವಣಿಗೆ ಇರಲಿಲ್ಲ, ಈಗ ಮುದ್ರಿತ ರೂಪದಲ್ಲಿದೆ. ಹಾಗಾದ್ರೆ ವೇದಗಳು ಬರೀ ಋಗ್ವೇದ ಒಂದು 10,000ಕ್ಕೂ ಹೆಚ್ಚು ಶ್ಲೋಕಗಳನ್ನು ಹೊಂದಿದೆ. ಒಂದು ಶ್ಲೋಕವನ್ನು ಕಲಿಯೋದಕ್ಕೆ ಇವತ್ತು ನಾವು ಪ್ರಯತ್ನ ಪಟ್ಟರು 30-40 ದಿನಗಳು ಬಂದ್ರು ಬಾಯಿಗೆ ಬರೋದಿಲ್ಲ. ಒಂದು ವೇದ, ವೇದದ ಒಂದು ಶ್ಲೋಕ, ವೇದದಲ್ಲಿ ಇರ್ತಕ್ಕಂಥ ಒಂದು ಶ್ಲೋಕ ಅಂದ್ರೆ ಗಾಯತ್ರಿ ಮಂತ್ರ ಅಂತಾನೆ ಅನ್ಕೊಳ್ಳೋಣ. ಆ ಗಾಯತ್ರಿ ಮಂತ್ರವನ್ನು ಒಂದನ್ನ ನೀವು ಸಂಪೂರ್ಣವಾಗಿ ಹೇಳಿ ಅಂತ ಹೇಳಿದ್ರೆ, ನೋಡಿಕೊಳ್ಳದೆ ಹೇಳಿ ಅಂತ ಹೇಳಿದ್ರೆ, ನಿಮಗೆ ಅದನ್ನು ಕೈ ಕೊಟ್ಟು ಬರೆದು ಕೈ ಕೊಟ್ಟು ಈ ಗಾಯತ್ರಿ ಮಂತ್ರವನ್ನು ಕಲಿತು ನಾಳೆ ಮುಚ್ಚಿಟ್ಟು ಇಲ್ಲಿ ಬಂದು ನಿಂತ್ಕೊಂಡು ಹೇಳು ಅಂದ್ರೆ 1 ತಿಂಗಳಾದ್ರೂ ಕೂಡ ಕಷ್ಟ. ಸರಾಗವಾಗಿ ಬಾಯಿಗೆ ಬರೋದಿಲ್ಲ. ಅದರಲ್ಲಿ ಗಣಗಳಿದಾವೆ, ಮಾತ್ರ ಗಣಗಳಿದಾವೆ. ಆ ಗಣಗಳನ್ನ, ಆ ಮಂತ್ರಗಳನ್ನ ಅದೇ ರೀತಿಯಲ್ಲಿ ಹೇಳ್ಬೇಕು. ಎಷ್ಟೋ ಶತಮಾನಗಳ ಹಿಂದೆ ದಾರ್ಶನಿಕವಾಗಿ ಒಬ್ಬ ಋಷಿ ತಪಸ್ಸಿಗೆ ಕುಳಿತು ಮಾನಸಿಕವಾಗಿ ಬ್ರಹ್ಮನನ್ನ ತಲುಪಿ, ಬ್ರಹ್ಮ ತನಗೆ ಹೇಳಿದ್ದನ್ನ ಆತ ತನ್ನ ಶಿಷ್ಯನ ರೂಪದಲ್ಲಿ ವೇದಗಳನ್ನ ಹೇಳಿ, ಯಾವ ರೀತಿ ಹೇಳಿ ಬರ್ದ್ರ ಇಲ್ಲ. ಅಷ್ಟು ವೇದಗಳನ್ನ ತನ್ನ ನೆನಪಿನಲ್ಲಿ ಇಟ್ಟುಕೊಂಡು ತನ್ನ ಶಿಷ್ಯ ವೃಂದಕ್ಕೆ, ತನ್ನ ಬರ್ತಂತ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡಿತ್ತು. ಯಾವ ಮಟ್ಟಕ್ಕೆ ಬೋಧನೆ ಮಾಡಿತ್ತು ಅಂತಂದ್ರೆ, ಋಗ್ವೇದ 1ರಲ್ಲೇ 10,000 ಶ್ಲೋಕ, ಒಟ್ಟಾರೆ 4 ವೇದಗಳಿಂದ, ಇವತ್ತಿಗೂ 4 ವೇದಗಳಿಂದ ಹತ್ತಿರ 30,000ಕ್ಕೂ ಹೆಚ್ಚು ಶ್ಲೋಕಗಳು. 30,000ಕ್ಕೂ ಹೆಚ್ಚು ಶ್ಲೋಕಗಳು ಇವತ್ತಿಗೂ ನಮ್ಮ ಹತ್ರ ಲಭ್ಯ ಇದೆ. ಎಷ್ಟು ಶತಮಾನಗಳು ಕಳೆದಿದ್ದಾವೆ, ಇವತ್ತಿಗೂ ನಮ್ಮ ಹತ್ರ ಲಭ್ಯ ಇದೆ. ಹಾಗಾದ್ರೆ
ಈಗ ಮುದ್ರಿತ ರೂಪದಲ್ಲಿ ನನ್ನ ಅನಿಸಿಕೆ ಪ್ರಕಾರ ನಮಗೆ ಕನ್ನಡದಲ್ಲಿ ಮೊದಲು ಮುದ್ರಣ ಮಾಡಿದ್ದು ಮೈಸೂರು ಮಹಾರಾಜ. ಅದು ಕೂಡ 16 ವರ್ಷಗಳ ಕಾಲ ಸುದೀರ್ಘವಾಗಿ ಮುದ್ರಣ ಮಾಡಿದ್ದು. ಅದ್ರ ಬಗ್ಗೆ ಅವರು ಇದು ಮಾಡಿ ಮೈಸೂರು ಮಹಾರಾಜರು ಅದನ್ನು ಮುದ್ರಣ ಮಾಡಿ 16ನೇ ಸೆಂಚುರಿನಲ್ಲೋ 15ನೇ ಸೆಂಚುರಿನಲ್ಲೋ ಅದು ಮುದ್ರಣ ರೂಪಕ್ಕೆ ಬಂದಿತ್ತು. ಅಲ್ಲಿವರೆಗೂ ಮುದ್ರಣ ಇರಲಿಲ್ಲ ವೇದಗಳು. ಕನ್ನಡಕ್ಕೆ ತುರ್ಜುಮೆ ಆಗಿತ್ತು 18ನೇ ಶತಮಾನ ಇರಬೇಕು ಮೈಸೂರಿನಲ್ಲಿ ಅವರು ಮಾಡಿಸಿದ್ರು ತುರ್ಜುಮೆಯನ್ನು. ಅದಕ್ಕೆ 14-15ನೇ ಶತಮಾನದಲ್ಲಿ ಸಂಸ್ಕೃತದಲ್ಲಿ ಅದನ್ನ ಬರೀಲಿಕ್ಕೆ ಲಿಪಿನ ನಿಷೇಧ. ಅದಕ್ಕೆ ಮುಂಚೆ ತಾಳೆಗರಿ, ಅದಕ್ಕೆ ಮುಂಚೆ ಯಾವುದು ಇಲ್ವೇ ಇಲ್ವಲ್ಲ. ಕೇವಲ ಬಾಯಿಯಿಂದ ಬಾಯಿಗೆ ಈ ವಿದ್ಯೆಯನ್ನ ಈ ರೀತಿಯಾಗಿ ಕೊಡಬಹುದಾದಂತಹ ನಮ್ಮ ಶಿಕ್ಷಣ ಪದ್ಧತಿ ಇವತ್ತೆಲ್ಲಿದೆ? ಎಂಥ ಪರಂಪರೆ ನಮಗೆ. ಕೇಳಿ ಅದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಅದೇ ರೀತಿ ಮತ್ತೊಬ್ಬನಿಗೆ ಈ ಕೇವಲ ಹೇಳಿ ಕೊಡುವ ಮುಖಾಂತರ ಇದ್ದಂತ ನಮ್ಮ ಜ್ಞಾನ ಪರಂಪರೆ ಇವತ್ತಿಲ್ಲ. ಯಾಕೆ? ಅವರಿಗಿದ್ದ ಶಕ್ತಿ ಏನು, ನಮಗಿಲ್ಲದ ಆ ಶಕ್ತಿ ಯಾವುದು? ಅವರೇ ಗ್ರೇಟ್ ಅಲ್ವಾ? ನಾವಿವತ್ತು ಬರಿತೀವಿ, ನೋಟ್ ಮಾಡ್ತೀವಿ, ಎಲ್ಲ ಮಾಡಿ ಇಟ್ಕೊಂಡ್ರು ನಮಗೆ ನೆನಪಿರೋದಿಲ್ಲ. ಕೇವಲ ಒಂದು ಪುಸ್ತಕ, ಒಂದು 120 ಪೇಜ್ ಇರ್ತಕ್ಕಂಥ ಒಂದು ಪುಸ್ತಕವನ್ನ ಅದರಲ್ಲಿ ಆಯ್ದ ಪ್ರಶ್ನೆಗಳಿಗೆ ಉತ್ತರ ಬರೆಯೋದಕ್ಕೆ ನಾವು ಹೆಣಗಾಡ್ತಿರುವಾಗ ಅವತ್ತಿನ ಕಾಲದಲ್ಲೇ ಅಷ್ಟು ಸಾವಿರಾರು ಶ್ಲೋಕಗಳನ್ನ ನೆನಪಿಟ್ಟು ಹೇಳ್ತಿದ್ರಲ್ಲ, ಒಪ್ಪಿಸ್ತಿದ್ರಲ್ಲ, ಅದು ನೈಜ ಶಿಕ್ಷಣ ಪದ್ಧತಿಯೋ? ಇವತ್ತು ನಾವು ಕಲಿತಿರುವುದು ನೈಜ ಶಿಕ್ಷಣ ಪದ್ಧತಿ. ನಾವು ಕಳ್ಕೊಂಡ್ವಲ್ಲ ಪ್ರತಿಯೊಂದು. ಇವತ್ತು ಶ್ಲೋಕಗಳು ಎಷ್ಟು ಹೋಗಿದ್ದಾವೆ ಅಂತ ಜ್ಞಾನ ಭಂಡಾರವಾದಂತ ನಮ್ಮ ನಳಂದ ಯೂನಿವರ್ಸಿಟಿಗೆ ಬೆಂಕಿ ಹಚ್ಚಿದ್ರು. 3 ತಿಂಗಳುಗಳ ಕಾಲ ಉರಿತಾನೆ ಇತ್ತು ನಮ್ಮ ಜ್ಞಾನ ಭಂಡಾರ. ಅಂತ ಜ್ಞಾನ ಇತ್ತು. ಇದೆಲ್ಲವೂ ಸಾಧ್ಯವಾದದ್ದು ಆಧ್ಯಾತ್ಮಿಕತೆಯಿಂದ. ನಮ್ಮ ಭಾರತದ ಸನಾತನದ ಪರಂಪರೆ ಏನಿತ್ತು ಆಧ್ಯಾತ್ಮಿಕತೆ, ಅದರಿಂದ. ಈ ಆಧ್ಯಾತ್ಮಿಕತೆಯ ಸಣ್ಣ ಪಾಠವನ್ನಾದ್ರೂ ನಾವು ನಮ್ಮ ಮಕ್ಕಳಿಗೆ ಹೇಳ್ಕೊಡ್ತೀವಾ? ನಾವು ಹಿಂದುತ್ವ ಮತ್ತು ಹಿಂದೂ ರಾಷ್ಟ್ರ ಅಂತ ಅಂದ್ರೆ ಮತ್ತೊಬ್ಬರೊಟ್ಟಿಗೆ ಹೋರಾಡುವ ಮುಂಚೆ ನನ್ನ ಬಳಿ ಕಬ್ಬಿಣ ಬಿದ್ರೆ ಆ ಕಬ್ಬಿಣವನ್ನ ಕಾಯಿಸಿ ಬಡಿದು ಅದನ್ನೊಂದು ಅಸ್ತ್ರವನ್ನಾಗಿ ಮಾಡಿಕೊಳ್ಳದ ಹೊರತು ಯುದ್ಧ ಮಾಡ್ಲಿಕ್ಕೆ ಸಾಧ್ಯ? ನನ್ನ ಹತ್ರ ನನ್ನ ಕೈಯಲ್ಲಿ ಅಸ್ತ್ರ ಇದ್ರೆ ತಾನೇ ಎದುರಾಳಿ ಎದುರೋದು. ಅವ್ನು ನಮ್ಮ ಮೇಲೆ ಆಕ್ರಮಣ ಮಾಡೋದಿಲ್ಲ. ಈಗ ನೀವೇಳಿ, ನಾವೆಷ್ಟು ಜನ ಹಿಂದೂ ಧರ್ಮದ ಯಾವುದಾದ್ರೂ ಸಣ್ಣ 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 ವಿಚಾರಗಳನ್ನಾದ್ರೂ ನಾವು ಕಲಿಸ್ತಿದ್ದೀವ ನಮ್ಮ ಮಕ್ಕಳಿಗೆ? ಮಾಡ್ತಿಲ್ಲ. ಇದು ನಮ್ಮಲ್ಲಿ ಆರಂಭವಾಗಬೇಕು ಇನ್ನು ಮುಂದಕ್ಕಾಗ ಎಷ್ಟು ಸಾಧ್ಯವೋ ಅಷ್ಟು. ಪಕ್ಷಾತೀತವಾಗಿ ನಮಗೆ ಪಕ್ಷ ಬೇಕಿಲ್ಲ. ನಾನು ಒಬ್ಬ ಹಿಂದೂ ಮತ್ತು ಹಿಂದೂ ರಾಷ್ಟ್ರ, ಹಿಂದೂ ರಾಷ್ಟ್ರದ ಕಲ್ಪನೆ ನಮಗಿಲ್ಲ. ನಾವು ಹಿಂದೂ ರಾಷ್ಟ್ರ ಅಂತ ಹೇಳ್ಕೊಳ್ಳೋದಿರೋದು ಇದು ಒಂದೇ ರಾಷ್ಟ್ರ. ನೀವು ಇಲ್ಲಿರುವಷ್ಟು ಸ್ವಾತಂತ್ರ್ಯವಾಗಿ, ಇಲ್ಲಿರುವಷ್ಟು ವಿಚಾರವಾಗಿ ಮತ್ಯಾವುದೋ ರಾಷ್ಟ್ರದಲ್ಲಿ ಇರೋದಕ್ಕೆ ಸಾಧ್ಯನೇ ಇಲ್ಲ. ನೀವು ಈಗ ಒಂದ್ ಸ್ವಲ್ಪ ಕಮ್ಮಿ ಆಗಿರ್ಬೋದು. ಮೊದ್ಲೆಲ್ಲ ಯಾರಾದ್ರೂ ಅರಬ್ ಕಂಟ್ರಿಗಳಿಗೆ ಹೋಗಿದ್ರೆ ಕೇಳಿ, ರಂಜಾನ್ ಟೈಮ್ ನಲ್ಲಿ ನೀರು ಕೂಡ ಪಬ್ಲಿಕ್ ಕುಡಿಯೋಂಗಿರ್ಲಿಲ್ಲ. ರಂಜಾನ್ ನಲ್ಲಿ ಉಪವಾಸ ಇರ್ತಾರಲ್ಲ, ಆ ಟೈಮ್ ನಲ್ಲಿ ನೀರ್ ಕುಡಿಯೋಂಗೂ ಇರ್ಲಿಲ್ಲ. ಪಬ್ಲಿಕ್ ಕರ್ಕೊಂಡೋಗಿ ಸ್ಟೇಷನ್ಗೆ ಹಾಕೋದು. ಆದ್ರೆ ನಮ್ಮ ಭಾರತ ಹಂಗಿಲ್ಲ. ಆದ್ರೆ ನಮ್ಮ ಭಾರತವನ್ನು ನಾವು ಹಿಂದೂ ರಾಷ್ಟ್ರ ಅಂತ ಹೇಳಿಕೊಳ್ಳುವ ಕಲ್ಪನೆಯೂ ನಮ್ಮಲ್ಲಿ ಇಲ್ವಲ್ಲ. ಯಾಕೆ? ಇದೇ ನಮ್ದು ಹಿಂದೂ ರಾಷ್ಟ್ರ. ಇಲ್ಲಿ ಮಾತ್ರವೇ ನಾವು ಹಿಂದೂಗಳಾಗಿ ಬದುಕಲಿಕ್ಕೆ ಸಾಧ್ಯ. ಪಾಕಿಸ್ತಾನ ಅಂತ ತೆಗೆದುಕೊಂಡ್ರು ಅಲ್ಲಿ ಹಿಂದೂಗಳಾಗಿ ಬದುಕಲಿಕ್ಕೆ ಸಾಧ್ಯನೇ ಆಗ್ಲಿಲ್ಲ. ನಮ್ಮ ಕೈಯನ್ನೇ ಕತ್ತರಿಸ್ಕೊಂಡು ಬಾಂಗ್ಲಾ ಅಂತ ಮಾಡ್ಕೊಂಡ್ರು ಅಲ್ಲೂ ಹಿಂದೂಗಳಾಗಿ ಬದುಕೋಕ್ ಸಾಧ್ಯ ಇಲ್ಲ. ಯಾವುದಾದ್ರೂ ಒಂದು ದೇಶ ಹಿಂದೂಗಳಾಗಿ ಬದುಕಲಿಕ್ಕೆ ಸಾಧ್ಯ ಇದೆ ಅಂದ್ರೆ ಅದು ಭಾರತ ಮಾತ್ರ. ಈಗ್ಲೂ ನಾವು ಹಿಂದೂಗಳಾಗಿ ಬದುಕೋದಕ್ಕೆ ನಾವು ಮೀನಾಮೇಷವನ್ನು ಏರಿಸಿದ್ರೆ, ಈಗ್ಲೂ ನಮ್ಮ ಮಕ್ಕಳಿಗೆ ನಮ್ಮ ಸಂಸ್ಕೃತಿಯನ್ನು ಕಲಿಸೋದಕ್ಕೆ, ನಮ್ಮ ಸಂಸ್ಕೃತಿಯನ್ನು ಹೇಳಿಕೊಡ್ಲಿಕ್ಕೆ ನಾವು ಮುತುವರ್ಜಿನ ತೆಗೆದುಕೊಳ್ಳಿಲ್ಲ ಅಂದ್ರೆ ನಮ್ಮ ಪೀಳಿಗೆ, ಮುಂದಿನ ಪೀಳಿಗೆಗೆ ಮಾದರಿ ಆಗುವುದೇ ಇಲ್ಲ. ನಾವು ಕೇವಲ ಹಣ ಅಂತಸ್ತನ್ನು ಮಾಡಿಕೊಟ್ಟಂಗಾಯ್ತು, ಅದರ ರಕ್ಷಣೆ ಆಗೋದೇ ಇಲ್ಲ. ಇವತ್ತು ಮಠ ಮಂದಿರಗಳನ್ನ ಎಷ್ಟು ಕಟ್ಕೊಂಡ್ರು, ವಕಾಫ್ ಬೋರ್ಡ್ ಏನಾಗ್ತಿದೆ? ಯಾಕೆ ನಮ್ಮಲ್ಲಿ ಯಾವ್ದು ದೇವಸ್ಥಾನಗಳಿಗಿರ್ಲಿಲ್ವಾ? ಯೋಚನೆ ಮಾಡಿ. ನಮಿಗಾಗಿ, ನಮ್ಮ ಧರ್ಮಕ್ಕಾಗಿ, ನಮಗೋಸ್ಕರ ಇದ್ದಂತ ಅನಂತ ಪದ್ಮನಾಭ ಸ್ವಾಮಿ ದೇವಾಲಯದ ತಿಜೋರಿಯಲ್ಲಿದ್ದಂತ ಕೋಟ್ಯಾಂತರ ಹಣ ಮತ್ತು ಒಡವೆ ವಸ್ತ್ರಗಳು. ಎಲ್ರು ಅದನ್ನ ಓಪನ್ ಮಾಡಿದಾಗ 2 ಬಾಗ್ಲು ಓಪನ್ ಮಾಡಿದ್ರಲ್ಲ, 2 ಬಾಗ್ಲು ಓಪನ್ ಮಾಡಿದಾಗ ಎಲ್ರು ನೋಡಿದ್ರ ಎಷ್ಟೆಷ್ಟು ಕೋಟಿ ದೋಚಿದ್ರು ಅಂತ. ಅದನ್ನ ಏನ್ ಮಾಡಿದ್ರು? ದೇವಸ್ಥಾನದ ಹಣ, ಅನಂತ ಪದ್ಮನಾಭ ಸ್ವಾಮಿಯ ಆ ವಿಷ್ಣುವಿನ ಹಣ ಅಲ್ವಾ ಅದು? ಅದನ್ನೇನ್ ಮಾಡಿದ್ರು? ಸರ್ಕಾರ ವಶಪಡಿಸ್ಕೊಳ್ತಾವ. ಪಬ್ಲಿಕ್. ಅದೇ ಯಾವುದೋ ರೈತನ ಭೂಮಿ ಅಲ್ಲಿ ಮುಸಲ್ಮಾನ್ ಇದ್ದಾನೆ ಅನ್ನೋ ಕಾರಣಕ್ಕೆ, ಅಲ್ಲಿ ದರ್ಗಾ ಇದೆ ಅನ್ನೋ ಕಾರಣಕ್ಕೆ ಅದ್ರ ಸುತ್ತ ಇರೋ 2-2.5 ಎಕರೆ
ಅಥವಾ ಯಾವಾಗ್ಲೂ ಯಾರೋ ದಾನ ಕೊಟ್ರು ಅಂತ ದಾನಶೂರ ಅವನು ಯಾರೋ ದಾನ ಕೊಟ್ಟ ಅನ್ನೋ ಕಾರಣಕ್ಕೆ ಅಲ್ಲನ ಭೂಮಿ ಆಗುತ್ತೆ ಅನ್ನೋದಾದ್ರೆ ಅನಂತ ಪದ್ಮನಾಭ ಸ್ವಾಮಿಯ ದೇವಸ್ಥಾನದ ತಿಜೋರಿಯಲ್ಲಿದ್ದ ಕೋಟ್ಯಾಂತರ ರೂಪಾಯಿ ಹಣ ಯಾಕೆ ವಿಷ್ಣುವಿನ ಹಣ ಆಗ್ಲಿಲ್ಲ? ಯಾಕೆ ನಾವು ನೀವು ಸುಬ್ರಹ್ಮಣ್ಯ ದೇವಾಲಯಕ್ಕೆ ಹಾಕುವ ಹುಂಡಿಯ ಹಣ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದ ಹಣ ಸುಬ್ರಹ್ಮಣ್ಯನ ಹಣ ಆಗ್ಲಿಲ್ಲ? ಅದ್ಯಾಕೆ ಸರ್ಕಾರದ ಹಣ ಆಯ್ತು? ಯಾಕೆ ಅಂದ್ರೆ ಕೇಳುವವನಿಗೆ ಅದು ಬೇಕಿಲ್ಲ. ಹುಂಡಿಗೆ ದುಡ್ಡು ಹಾಕೋನಿಗೆ ಯಾಕೆ ಆಗ್ತಿದ್ದೀನಿ ಅನ್ನೋ ಅರಿವೂ ಇಲ್ಲ. ದೇವರ ಮುಂದೆ ನಿಂತವನಿಗೆ ದೇವರು ಏನು ಅನ್ನುವ ಕಲ್ಪನೆಯೂ ಇಲ್ಲ. ದೇವರು ನನ್ನನ್ನ ಹಿರಿಯರು ಯಾಕೆ ದೇವಸ್ಥಾನಕ್ಕೆ ಹೋಗೋ ಕೇಳಿದ್ದಾರೆ ಅನ್ನುವ ಅರ್ಥವೂ ಗೊತ್ತಿಲ್ಲ ನಮಗೆ. ಯಾಕೆ ಅಂದ್ರೆ ನಮ್ಮ ತಂದೆ ತಾಯಿ ನಮಗೆ ಅದನ್ನ ಹೇಳ್ಕೊಟ್ಟಿಲ್ಲ. ಯಾಕೆ ದೇವ್ರ ಪೂಜೆ ಮಾಡ್ಬೇಕು? ಕಷ್ಟ ಬಂದಾಗ ಯಾಕೆ ನಾವು ದೇವರ ಮನೆ ಹೋಗ್ತೀವಿ? ಕಷ್ಟ ಬಂದಾಗ ಯಾಕೆ ನಾವು ಧ್ಯಾನ ಮಾಡ್ಬೇಕು? ಯಾಕೆ ನಾವು ಮನೆಗಳಲ್ಲಿ ಶಾಂತಿ ಇಲ್ಲದೆ ಇದ್ದಾಗ, ಗಂಡ ಹೆಂಡತಿ ಜಗಳ ಬಂದಾಗ, ಮಕ್ಕಳು ಮಾತು ಕೇಳದೆ ಇದ್ದಾಗ ಶಾಂತಿ ಅಂತ ಹೇಳಿ ಯಾವುದೋ ಒಂದು ಹೋಮವನ್ನು ಯಾಕೆ ಮಾಡಿಸ್ಬೇಕು? ಶಾಂತಿ ಮಾಡೋದ್ರಿಂದ, ಹೋಮ ಮಾಡೋದ್ರಿಂದ ಅಥವಾ ದೇವಸ್ಥಾನಕ್ಕೆ ಹೋಗೋದ್ರಿಂದ ಸರಿ ಹೋಗ್ಬಿಡುತ್ತಾ? ಸರಿ ಹೋಗುವುದು ತೊಂದರೆ ಇಲ್ಲ, ತೊಂದರೆಗಳನ್ನು ಹುಟ್ಟಿ ಹಾಕಿಕೊಂಡ ಮನಸ್ಸು. ತೊಂದರೆಗಳು ಹುಟ್ಟಿದ್ದು ಮನಸ್ಸಿನಿಂದ. ಮನಸ್ಸಿಗೆ ನೆಮ್ಮದಿ ಬೇಕಿತ್ತಲ್ಲ, ಅದಕ್ಕೆ ದೇವಾಲಯಗಳು, ಅದಕ್ಕೆ ಆದಂತ ಶಾಸ್ತ್ರ ಇತ್ತು. ಇದೆಲ್ಲವನ್ನು ನಾವು ಬದಿಗೆ ಸರಿಸಿದ್ವಿ ಅಂದ್ರೆ ಸತ್ಯ ಹೇಳ್ತೇನೆ, ನಮ್ಮ ತಂದೆ ತಾಯಿ ಈ ಶಿಕ್ಷಣವನ್ನು ನಮಗೆ ಕೊಟ್ಟಿಲ್ಲ. ವಾಸ್ತವ ಸತ್ಯ ಇದೆ. ನಮಗೆ ಕೊಟ್ಟಿದ್ದೆ ಶೈಕ್ಷಣಿಕ ಶಿಕ್ಷಣ ಏನು ಅಂದ್ರೆ, ಮೊಘಲರು ನಮ್ಮನ್ನು ಆಳಿದ್ರು, ಪೋರ್ಚುಗೀಸರು ನಮ್ಮ ಮೇಲೆ ಬಂದ್ರು, ಆಕ್ರಮಣ ಮಾಡಿದ್ರು, ನಾವು ಸೋತೆವು. ನಂತರ ಹೋರಾಟ ಆರಂಭವಾಯಿತು, ಸ್ವಾತಂತ್ರ್ಯ ಬಂತು. 1947 ನಂತರ ಸ್ವಾತಂತ್ರ್ಯ ಬಂತು. ಸ್ವಾತಂತ್ರ್ಯ ಯಾವ ಕಾರಣಕ್ಕೆ ಆರಂಭವಾಯಿತು ಅನ್ನೋದು ಗೊತ್ತಿಲ್ಲ. ಭಾರತದ ತತ್ವ ಏನು, ಅದರ ಸಿದ್ಧಾಂತ ಏನು ಅನ್ನೋದು ನಮಗೆ ಗೊತ್ತಿಲ್ಲ. ಇದನ್ನ ನಾವು ಓದ್ಲೂ ಇಲ್ಲ. ನಮಗೆ ಇವತ್ತಿಗೂ ಈ ಭಾರತದ ಸಂವಿಧಾನದ ಅಡಿಯಲ್ಲಿ ಭಗವದ್ಗೀತೆಯನ್ನ ಶಾಲೆಗಳಲ್ಲಿ ಓದಿಸುವಂತಿಲ್ಲ. ಕಾನೂನು ಶಾಲೆಗಳಲ್ಲಿ ಅಂದ್ರೆ ಯಾವುದು? ಸರ್ಕಾರಿ ಅನುದಾನಿತ ಶಾಲೆಗಳು. ಪ್ರೈವೇಟ್ ಸ್ಕೂಲ್ ನಲ್ಲಿ ಅವರವರಿಗೆ ಬಿಡಿ, ಅದು ಅವರವರಿಗೆ ಸಂಬಂಧಪಟ್ಟಿದೆ. ಸರ್ಕಾರಿ ಅನುದಾನಿತ ಶಾಲೆಗಳಲ್ಲಿ ಭಗವದ್ಗೀತೆ, ರಾಮಾಯಣ, ಸರಸ್ವತಿ ಪೂಜೆ ಇದ್ಯಾವುದನ್ನು ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿರಲ್ಲ. ನಮ್ಮ ಟೈಮ್ಗಳಲ್ಲಿ ನಮಗಿತ್ತು, ಅದನ್ನೆಲ್ಲ ನಾವು ಮಾಡ್ಬೋದಿತ್ತು. ಈಗಿಲ್ಲ. ಯಾಕೆ ಅಂದ್ರೆ ಅತಿಯಾದ ಕಮ್ಯುನಿಸಂ ಬಂದು ನಮ್ಮೊಳಗೆ ಸೇರಿದ ಪರಿಣಾಮ, ಅತಿಯಾದ ಜಾತ್ಯತೀತತೆ ಅನ್ನೋ ಮನೋಭಾವ ನಮ್ಮೊಳಗೆ ಒಕ್ಕಿದ ಪರಿಣಾಮ. ಜಾತ್ಯತೀತತೆ ಅಂದ್ರೆ ಏನು ಅನ್ನೋದರ ಸತ್ಯದ ಅರಿವನ್ನು ನಾವು ಮಾಡಿಕೊಳ್ಳೋದು, ಅದರ ವಿಚಾರವೂ ನಮಗೆ ಬೇಕಿಲ್ಲ. ಅದರ ಅರಿವಿಗೂ ಅದ್ರ ಗೋಜಿಗೂ ನಾವು ಹೋಗಿಲ್ಲ. ನಮಗೇನು, ನಾವು ಹೌದು ನಮ್ಮಲ್ಲೂ ಚಿಂತನೆ ಮಾಡೋದಿದ್ರು, ಹೌದು ಸರ್ಕಾರದ ಹಣದಲ್ಲಿ ಯಾಕೆ ನಾವು ಭಗವದ್ಗೀತೆ ರಾಮಾಯಣವನ್ನ ಹೇಳಿಸ್ಬೇಕು? ಅವ್ರ ಅಪ್ಪಂಗೆ ಶಕ್ತಿ ಇದ್ರೆ ಅವ್ನು ಪ್ರೈವೇಟ್ ಆಗಿ ಎಲ್ಲರೂ ಕಲಿಸ್ಕೊಳ್ಳಿ ಅಂತ ನಾವು ಯೋಚನೆ ಮಾಡಿದ್ವಿ. ಆದ್ರೆ ಅದೇ ಸರ್ಕಾರದ ಹಣದಿಂದ ಮದರಸಗಳು ನಡೀತಾವ. ಮದರಸದಲ್ಲಿ ಸಾಮಾಜಿಕ ಶಿಕ್ಷಣ ಸಿಗದೇ ಇಲ್ಲ, ಅಲ್ಲಿ ಸಿಗುವುದೇ ಇಸ್ಲಾಂ ಶಿಕ್ಷಣ. ನೋಡಿ, ಬಹುಸಂಖ್ಯಾತರ ಹಣದಿಂದ ನಡೆಸಬಲ್ಲ ಒಂದು ಮದರಸದಲ್ಲಿ ಇಸ್ಲಾಮಿಕ್ ಶಿಕ್ಷಣವನ್ನ ಕೊಡ್ತಾರೆ. ಅದೇ ಬಹುಸಂಖ್ಯಾತರು ಕಲಿಸುವ ಶಾಲೆಗಳಲ್ಲಿ ಭಗವದ್ಗೀತೆ ರಾಮಾಯಣ ಹೇಳೋ ಆಗಿಲ್ಲ. ಆದ್ರೂ ನಾವು ಇದನ್ನ ಅರ್ಥ ಮಾಡ್ಕೊಳ್ತೆ ನಮ್ಮ ಪಾಡಿಗೆ ನಾವು ಒಂದು ಲಗಾಮ್ ಹಾಕೊಂಡಿದ್ದೀವಿ. ನಾವು ದುಡಿಬೇಕು, ಮನೆಗೆ ಒಂದಿಷ್ಟು ತರಬೇಕು, ಅದಕ್ಕೆ ಇಷ್ಟು ರೇಷನ್, ಇಷ್ಟು ಬಾಡಿಗೆ, ಇಷ್ಟು ಖರ್ಚು, ಇಷ್ಟು ಮಕ್ಳು ಫೀಸು, ಇಷ್ಟು ಇನ್ಸೂರೆನ್ಸ್, ಇಷ್ಟು ನಮ್ಮ ಮುಂದಕ್ಕೆ ಬೇಕಾಗಿರ್ತಕ್ಕಂಥ ಅದು ಏನು ಮ್ಯೂಚುವಲ್ ಫಂಡ್ ಅಲ್ವಾ? ನಾವು ಮ್ಯೂಚುವಲ್ ಫಂಡ್ ಇಡ್ತೀವಲ್ಲ, ಹಣದಿಂದ ಮಾತ್ರ ನಮ್ ಬದುಕು ಅನ್ನೋದಾದ್ರೆ ಬಹಳ ದೊಡ್ಡ ಸಾಮ್ರಾಜ್ಯ, ವಿಜಯನಗರ ಸಾಮ್ರಾಜ್ಯ ಪತನವಾಗಿದ್ದೆ. ಆರ್ಥಿಕತೆಯಲ್ಲಿ ಚಿನ್ನ ಬೆಳ್ಳಿ ಅಂತ ರಸ್ತೆಯಲ್ಲಿ ಬಾಳ್ ಮಾರ್ತಿದ್ದಂತ ರಾಜ ಅಲ್ವಾ ವಿಜಯನಗರ ಸಾಮ್ರಾಜ್ಯ. ಬೀದಿಗೆ ಬಿದ್ದಿದ್ಯಾಕೆ ಇವತ್ತು ಅದೇ ಯಾರಾದ್ರೂ ನೀವು ಮಕ್ಕಳನ್ನು ಕರ್ಕೊಂಡು ಹೋಗ್ಬೇಕಾದ್ರೆ ನೀವು ಹೋಗಿ ವಿಜಯನಗರಕ್ಕೆ ಹೋಗಿ, ಹಂಪಿಗೆ ಹೋಗಿ, ಅಲ್ಲಿ ಹೋಗಿ ಅದು ನಮ್ಮ ವೈಭವ ಅಂತ ಹೇಳ್ಬೇಡಿ. ಇವತ್ತು ನಾವು ಹಂಪಿಗೆ ಹೋಗ್ತೇವೆ. ನೀವು ನಿಮ್ಮಲ್ಲಿ ಯಾರ್ಯಾರು ಉತ್ತರ ಕರ್ನಾಟಕದ ಭಾಗದಲ್ಲಿ ಇದಕ್ಕೆ ಹೋಗಿದ್ದೀರಿ? ಬಾದಾಮಿ, ಐಹೊಳೆ, ಪಟ್ಟದಕಲ್ಲು ಯಾರ್ಯಾರು ಹೋಗಿದ್ದೀರಿ? ಅಲ್ಲಿ ಹೋಗಿ ನೀವೊಂದು ಸಲ ಇಷ್ಟ ದಿನ ಹೋಗಿದ್ದಾರೆ, ಇನ್ನೊಂದ್ಸಲ ಹೆಜ್ಜೆ ಇಡ್ಬೇಕಾದ್ರೆ ನಿಮ್ ಮನಸ್ಸಿನಲ್ಲಿ ಇದಿರ್ಲಿ, ಇಲ್ಲಿ ದುರ್ಗಾ ಮಾತೆ ಇತ್ತು, ಈಗಿಲ್ಲ. ಹಾಗಾದ್ರೆ ದುರ್ಗಾ ಮಾತೆ ಅಲ್ಲಿ ಯಾಕಿತ್ತು? ಇಲ್ಲಿ ನಂದಿ ವಿಗ್ರಹ ಇತ್ತು, ಈಗಿಲ್ಲ. ಯಾಕಿಲ್ಲ? ದಾಳಿ ಆಯ್ತು, ಹೊಡೆದು, ಸರಿ ದಾಳಿ ಆಯ್ತು, ಹೋಯ್ತಲ್ಲ. ಈಗ ಯಾಕೆ ನಾವು ಮತ್ತೆ ಅಲ್ಲಿ ಆ ದೇವಸ್ಥಾನದಲ್ಲಿ ಅದನ್ನಿಕ್ಕಿಲ್ಲ?
ನಮ್ಮ ಪೂರ್ವಜರು ಅದನ್ನ ಪ್ರವಾಸಿ ಸ್ಥಳ ಮಾಡಿ ಅಂತ ಆ ದೇವಸ್ಥಾನ ಕಟ್ಟಿದ್ರ. ಪಟದ್ಕಲ್ನಲ್ಲಿ ನೀವು ಹೋದ್ರೆ ಹೊಟ್ಟೆ ಉರಿಯುತ್ತೆ. ಎಂತ ವೈಭವವಾದಂತ ದೇವಾಲಯಗಳು ಇವತ್ತು ಪಾಳು ಬಿದ್ದಿದ್ದಾವೆ. ಯಾಕೆ ಅಂದ್ರೆ ಹಿಂದೂಗಳು ಕೇಳಲೇ ಇಲ್ಲ ನಾವು. ಅದು ನಮ್ಮ ಪೂರ್ವಜರು ಕಟ್ಟಿದ ದೇವಾಲಯ, ಅಲ್ಲಿ ಮತ್ತೆ ದುರ್ಗಾ ಮಾತೆ ಪೂಜೆ ಆಗಬೇಕು ಅಂತ ಕೇಳಲೇ ಇಲ್ಲ. ವಿಜಯನಗರ ಹಂಪಿಗೆ ಹೋಗಿ ಅಲ್ಲಿ ವಿಷ್ಣು ಇದ್ದಾನೆ, ವಿರೂಪಾಕ್ಷೇಶ್ವರ ಇದ್ದಾನೆ. ವಿರೂಪಾಕ್ಷೇಶ್ವರನ ದೇವಾಲಯದಲ್ಲಿ ದ್ವಾರದಲ್ಲಿ ಇವತ್ತು ಇಡೀ ದೇವಸ್ಥಾನ ಇದೆ. ಅದರ ಜೀರ್ಣೋದ್ಧಾರ ಮಾಡಿ ಅಂತ ಹಿಂದೂಗಳು ಬಾಯ್ಬಿಟ್ಟು ಕೇಳಲೇ ಇಲ್ಲ. ಇವತ್ತು ಅಂತ ಹಂಪಿ ವಿಜಯನಗರ ಸಾಮ್ರಾಜ್ಯವನ್ನ ಹಾಳು ಮಾಡಿದ ಮೊಘಲರು, ತುರ್ಕರು, ಮುಸಲ್ಮಾನರು. ಇವತ್ತು ಅದೇ ವಿಜಯನಗರದ ಉಸ್ತುವಾರಿ ಸಚಿವ ಯಾರು? ಜಮೀರ್ ಅಹಮದ್. ಯಾಕೆ? ನಮಗೆ ಬೇಕಿಲ್ಲ ಇದು. ಬೆಂಗಳೂರಿನ ಚಾಮರಾಜನಗರದಲ್ಲಿ ನಿಂತು ಗೆದ್ದ ಜಮೀರ್ ಅಹಮದ್ ಯಾವ ಹಿಂದುತ್ವದ ದಾರಾಗಿ ಇಡೀ ತನ್ನ ಲಾಂಛನದ ಮೇಲೆ ವರಹ ಲಾಂಛನವನ್ನ ಇಟ್ಟಿತ್ತು. ನಿಮಗೆ ಗೊತ್ತಿರಲಿ, ವಿಜಯನಗರ ಸಾಮ್ರಾಜ್ಯದ ಲಾಂಛನ ವರಹ ಲಾಂಛನವಾಗಿತ್ತು. ಯಾಕೆ ವರಹವನ್ನೇ ಇಟ್ಕೊಂಡ್ರು? ವರಹನಾಥನನ್ನ ಯಾಕೆ ಇಟ್ಕೊಂಡ್ರು? ಯಾರ ವಿರುದ್ಧ ಅವರು ಪಣ ತಟ್ಟಿದ್ದು? ಅಕ್ಕಬುಕ್ಕರು ಕಟ್ಟಿದ್ದ ಸೇನೆ ಯಾವುದು? ವಿದ್ಯಾರಣ್ಯರು ಆರಂಭ ಮಾಡಿದ ಆ ರಾಷ್ಟ್ರ ಯಾವುದು? ಕಟ್ಟಿದ ಹಿಂದೂ ರಾಷ್ಟ್ರ ಯಾವುದು? ಸ್ವರಾಜ್ಯ ಯಾವುದು? ಅಂತ ಹಿಂದೂ ಸ್ವರಾಜ್ಯಕ್ಕೆ ಅದೇ ವಿಜಯನಗರಕ್ಕೆ ಇವತ್ತು ಉಸ್ತುವಾರಿ ಸಚಿವ ಇಲ್ಲಿಂದ ಈ ಚಾಮರಾಜನಗರದಿಂದ ಗೆದ್ದ ಒಬ್ಬ ಮುಸಲ್ಮಾನನ ತೆಗೆದುಕೊಂಡೋಗಿ ವಿಜಯನಗರಕ್ಕೆ ಯಾಕೆ ಕೊಡ್ಬೇಕು? ಅಲ್ಲೇ ನಮ್ಮ ಎಂ ಬಿ ಪಾಟೀಲ್ ಇದ್ರಲ್ಲ, ಅಲ್ಲೇ ನಮ್ಮ ಬೇರೆ ಬೇರೆಯವರು ಇದ್ರಲ್ಲ. ನನ್ನ ಕಾಂಗ್ರೆಸ್ ನಲ್ಲಿ ಅನೇಕ ಹಿಂದೂ ಲೀಡರ್ಸ್ ಗಳಿದ್ದಾರೆ. ಬಾಯಿ ಬಿಡಲ್ಲ. ಯಾಕೆ ಬಾಯಿ ಬಿಡಲ್ಲ ಅಂದ್ರೆ ಕಾಂಗ್ರೆಸ್ನೊಳಗಿರ್ತಕ್ಕಂಥ ನಾವು, ಕಾಂಗ್ರೆಸ್ನ ಮತದಾರರಾದ ನಾವು ಹಿಂದೂಗಳು, ನನ್ನನ್ನು ಸೇರಿಸಿದಂತ ಹೇಳ್ತಾನೆ. ಕಾಂಗ್ರೆಸ್ಗೆ ಮತ ಹಾಕಿದ್ ನಾವುಗಳೇ ಅಲ್ವಾ? ನಾವು ಕಾಂಗ್ರೆಸ್ಸಿನ ಹಿಂದೂಗಳಾದವರು ಕಾಂಗ್ರೆಸ್ನ ಹಿಂದೂ ಲೀಡರ್ ಒಬ್ಬನನ್ನ ಯಾಕಯ್ಯ ನಮ್ಮ ಸರ್ಕಾರ ವಿಜಯನಗರ ಸಾಮ್ರಾಜ್ಯದ ಆ ವಿಜಯನಗರಕ್ಕೆ ಆತನನ್ನ ತಗೊಂಡು ಬಂದು ಹಾಕಿದೆ ಅಂತ ಬಾಯಿ ಬಿಟ್ಟು ಕೇಳಲ್ಲ ನಾವು. ನಮಗೆ ಯಾಕೆ ಬೇಕು? ಬಸ್ ಕೊಟ್ರೆ ಸಾಕು, ನಮಗೆ ಫ್ರೀ. ನಮಗೆ ಯಾಕೆ ಬೇಕು? ಎಲೆಕ್ಟ್ರಿಸಿಟಿ ಬಿಲ್ ಫ್ರೀ ಬಂದ್ರೆ ಸಾಕು, KSRTC ಬಸ್ ಫ್ರೀ ಇದ್ರೆ ಸಾಕು, ನಮ್ಮ RTC ಹೋದ್ರೂ ಪರವಾಗಿಲ್ಲ ಮಟ್ಟಕ್ಕೆ ನಾವು ಬಂದು ನಿಂತಿದೀವಲ್ಲ. ನಾವು ಹಿಂದೂಗಳು ಇಂಥ ಬಾಲಿಶವಾದಂತ ಜೀವನವನ್ನು ಮಾಡುವ ಅಗತ್ಯ ನಮಗಿಲ್ಲ. ಇದು ನಾನು ನೀವು ಮಾಡ್ತಿದ್ದೀನಿ ಅಂತ ಹೇಳ್ತಲ್ಲ ನೋಡಿ. ನೀವು ಆ ರೀತಿ ಏನಾದ್ರೂ ತಪ್ಪು ಕಲ್ಪನೆಯನ್ನ ಮಾಡ್ಕೊಂಡ್ರೆ, ಓ ಇದು ನನಗೆ ಹೇಳ್ತಿದ್ದಾನೇನೋ, ನಾವು ಮಾಡ್ತಿದೀವ, ಒಂದು ತಪ್ಪು ತಿಳ್ಕೊಳ್ಳಿ. ಯಾವುದೇ ಒಬ್ಬ ಹಿಂದೂ ತಪ್ಪು ಮಾಡಿದ್ರೆ ಆ ತಪ್ಪು ನಂದು. ಈ ಭಾವನೆಯಲ್ಲಿ ಬದುಕಲೇಬೇಕಾದಂತ ವ್ಯವಸ್ಥೆಯನ್ನು ನಾವು ಬದಲೇಬೇಕು. ಯಾವುದೇ ಒಬ್ಬ ಹಿಂದೂ ತಪ್ಪು ಮಾಡಿದ್ರು ಅದು ನಂದೇ ತಪ್ಪು. ಯಾಕೆಂದ್ರೆ ನಾವೆಲ್ಲ ಹಿಂದೂಗಳು. ಅವನು ಯಾರೋ ತಪ್ಪು ಮಾಡಿದ್ದಾನೆ, ನಾನಲ್ಲ, ಖಂಡಿತ ಆ ಜವಾಬ್ದಾರಿಯನ್ನು ನೀವು ಹೊರಲೇಬೇಕು, ನಾನು ಹೊರಲೇಬೇಕು. 540ಕ್ಕೂ ಹೆಚ್ಚು ಮಹಾ ಸಂಸ್ಥಾನಗಳಿದ್ವು ನಮ್ಮಲ್ಲಿ ಅಲ್ವಾ ಭಾರತದಲ್ಲಿ. ಒಬ್ರಿಗೊಬ್ರು ಒಂದು ಗೂಡ್ಲೇ ಇಲ್ಲ. ಶಿವಾಜಿ ಮೇಲೆ ಆಕ್ರಮಣವಾದಾಗ ಪಕ್ಕದ ಪಲ್ಲವರ ಜೊತೆಗೆ ಅವ್ರು ನಿಲ್ಲೇ ಇಲ್ಲ. ಎಲ್ಲಿಂದ ಬಂದ್ರು ನಿಜಾಮ್? ಎಲ್ಲಿಂದ ಬಂದ್ರು? ಏನ್ ಇಲ್ಲಿಂದ ಉತ್ಪತ್ತಿ ಆದ್ರ? ಹೊರಗಡೆಯಿಂದ ಬಂದವರೆಲ್ಲೂ ಆಕ್ರಮಣ, ಎಲ್ಲರೂ ಒಂದಾಗಿ ನಿಲ್ಲೇ ಇಲ್ಲ. ಇವತ್ತು ನಾವಾದ್ರೂ ಬೆಂಗಳೂರು ಅಂದ್ರೆ ಬೇರೆದಲ್ಲ, ಇಲ್ಲಿ ಬಂದು ನೆಲೆಸಿರೋ ನಮ್ಮೆಲ್ಲದ್ದು ಬೆಂಗಳೂರು. ಎಲ್ಲಿಂದನೋ ಬಂದಂತವ್ರು, ಅಕಸ್ಮಾತ್ ಅವ್ನು ಪಾಕಿಸ್ತಾನದಿಂದನೇ ಬಂದಿರಲಿ, ಆ ಒಬ್ಬ ಮುಸಲ್ಮಾನ್ಗೆ ಮಾರ್ಕೆಟ್ ನ ಮಸೀದಿ ಒಳಗಡೆ ಅವಕಾಶ ಇದೆ. ಇಲ್ಲೇ ಪಕ್ಕದಲ್ಲಿರುವಂತ ನಾವುಗಳು ಒಟ್ಟಿಗೆ ಮಾತಾಡಲ್ಲ, ಒಟ್ಟಿಗೆ ಬೆರೆಯಲ್ಲ. ಇದು ನಮ್ಮ ಒಗ್ಗಟ್ಟಿನ ಹೊರತು. ನಾವು ಒಂದೇ ಆಗಲ್ಲ, ಒಂದ್ ಕಡೆ ಸೇರೋದೇ ಇಲ್ಲ. ದೇವಸ್ಥಾನಕ್ಕೆ ಹೋಗ್ತೀವಿ, ಎಕ್ಸ್ಕ್ಯೂಸ್ ಮೀ ಅಂತೀವಿ. ಯಾಕೆಂದ್ರೆ ಎದುರುಗಡೆ ಇರೋನಿಗೆ ಹೆಸರು ನಮಗೆ ಗೊತ್ತಿರೋದು. ಎಷ್ಟೋ ಸಲ ನಾವು ಅಕ್ಕಪಕ್ಕ ಕುಳ್ಕೊಂಡು ಊಟ ಮಾಡ್ತೀವಿ, ಪರಿಚಯ ಮಾಡ್ಕೊಳ್ಳೋದಿಲ್ಲ. ನಮ್ಮಲ್ಲಿ ಈ ಸ್ವಾಭಾವಿಕ ಗುಣ ಇದು. ನಮ್ಮ ಹಳ್ಳಿ ಕಡೆ ಹೋಗಿ ನೋಡಿ, ಯಾರು ಸುಮ್ಮನೆ ಬಂದಿದ್ರು ಹಿಂದೆ, ಈಗ ನಿಮಗೆ ಯಾರ್ಯಾರು ಹಿರಿಯರಿದ್ರು ಅವ್ರಿಗೆಲ್ಲರಿಗೂ ಗೊತ್ತಿದೆ. ಯಾರು ಹೊಸ ಮುಖ ಕಂಡ್ರೆ ಯಾವೂರಪ್ಪ ನಿಂದು, ಏನಾಗ್ಬೇಕಿತ್ತಪ್ಪ, ನೀರ್ ಬೇಕೇನೋ, ಕುಡಿತೀನೋ ಅಂತ ಕೇಳ್ತಿದ್ದ ಪರಂಪರೆ ನಮ್ದು. ಇವತ್ ಮನೆ ಬಾಗಿಲು CCTV ಇಟ್ಬಿಟ್ಟು ನೋಡಿ ಹೇಳ್ತೀವಿ. ಯಾಕೆಂದ್ರೆ ಅಂತ ಪ್ರದೇಶದೊಳಗೆ ನಾವು ಬದುಕ್ತಿದೀವಿ, ತಪ್ಪು ಅಲ್ಲ. ಬಟ್ ಆದ್ರೆ ನಮ್ಮ ಪಕ್ಕದ ಮನೆಯನ್ನಾದ್ರೂ ಪರಿಚಯ ಮಾಡ್ಕೋಬೇಕಲ್ಲ, ಅವನ ಜೊತೆಗಾದ್ರೂ ಬೆರಿಬೇಕಲ್ಲ. ಈ ಭಾವನೆಗಳು ಕಳ್ಕೊಂಡಿದೀವಲ್ಲ. ಈಗ ನಾವು ಮಾಡ್ಬೇಕಾಗಿರೋದು ಏನು ಅಂದ್ರೆ, ನಮ್ಮ ರಾಷ್ಟ್ರದ ತನವನ್ನು ನಾವು ಕಳ್ಕೋಬಾರ್ದು ಅನ್ನೋದಾದ್ರೆ ಕನಿಷ್ಠ ನಮ್ಮ ಮನೆಯಿಂದ ಆ ಕೆಲಸವನ್ನ ಆರಂಭ ಮಾಡೋದು. ನಾವು ತೊಂದರೆಗಳ ಬಗ್ಗೆ, ನಾವು ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಹೇಳೋಕ್ ಹೋದ್ರೆ ಸಾವಿರಾರು ಸಮಸ್ಯೆಗಳಿದೆ. ನಿಮ್ಮೆಲ್ಲರಿಗೂ ಗೊತ್ತಿರೋ ಸಮಸ್ಯೆಗಳೇ ಅವು. ನಾನೇನು ಹೊಸದಾಗಿ ಹೇಳ್ಬೇಕಾಗಿರೋ ಸಮಸ್ಯೆಗಳಲ್ಲ. ರೋಗ ಇದೆಯಲ್ಲ,
ಈ ರೋಗಕ್ಕೆ ಆಸ್ಪತ್ರೆಗೆ ಹೋಗೋದಕ್ಕೆ ಮುಂಚೆ ನಮ್ಮೊಳಗೆ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಿಕೊಳ್ಬೇಕಾದಂತ ಮೊದಲ ಕರ್ತವ್ಯ ನಮ್ದು. ದಯವಿಟ್ಟು ನಾವು ನೀವೆಲ್ಲರೂ ಕೂಡ ಸನಾತನ ಮತ್ತು ನಮ್ಮ ಸಂಸ್ಕೃತಿಯ ಬಗ್ಗೆ ನಮ್ಮ ಮಕ್ಕಳಿಗೆ ನಮ್ಮ ಮನೆಗಳಲ್ಲಿ ಕಿಂಚಿತ್ ಆರಂಭ ಮಾಡುವ. ಏನೇನ್ ಮಾಡ್ಬೋದು ಅದನ್ನ ನಾವೆಲ್ಲ ಶೇರ್ ಮಾಡೋಣ. ನಾನೊಬ್ನೇ ಅಲ್ಲ, ನೀವು ಇಲ್ಲಿರ್ತಕ್ಕಂಥ ನಿಮಗೆ ನಮಗಿಂತ ಹೆಚ್ಚಿನ ಮಾಹಿತಿಗಳು ಕೆಲವೊಂದು ಗೊತ್ತಿರುತ್ತೆ. ಕೆಲವರು ಪುರೋಹಿತರುಗಳಿರ್ಬೋದು, ಬಳಗಗಳಿರ್ತವೆ, ಕೆಲವರು ಜ್ಞಾನಿಗಳಿರ್ತಾರೆ, ಕೆಲವರು ವಿದ್ಯಾವಂತರಿರ್ತಾರೆ, ಕೆಲವರು ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳಿರ್ತೀರಿ. ನೀವೆಲ್ಲರೂ ನಿಮ್ಮೊಳಗೆ ಇರ್ತೀರಿ. ನಾವು ಅವರನ್ನೆಲ್ಲ ಒಟ್ಟು ಒಂದು ಕಡೆ ಸೇರಿಸಿದಾಗ ಆ ಸಂಸ್ಕೃತಿಯ ಸಂಸ್ಕಾರದ ಸ್ಫೋಟವಾಗುತ್ತೆ. ನಮಗಾಗಬೇಕಾಗಿರೋದು ಆ ಸ್ಫೋಟ. ಅದ್ರ ಮುಖಾಂತರ ಅದು ಇಡೀ ಬಡಾವಣೆಗೆ ಹಬ್ಬಬೇಕು. ಆ ಬಡಾವಣೆಗೆ ಹಬ್ಬಬೇಕಾಗಿರ್ಬೇಕಾದ್ರೆ ನಾವೆಲ್ಲ ತಿಂಗಳಿಗೆ ಒಂದ್ಸಲನಾದ್ರೂ